ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. ಶ್ರೀಮದಾಚಾರ್ಯರು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ, ಅದು ಭಾಷ್ಯದ ಪ್ರತಿಪಂಕ್ತಿಯು ಪ್ರತಿವಾಕ್ಯಗಳು ಪರಮಸುಂದರ. ಇವತ್ತು ಓದಲಿಕ್ಕೆ ಹೊರಟ ಭಾಗದ ಬಗ್ಗೆ ಹೇಳುವುದಾದರೆ ಬಹಳ ರಹಸ್ಯ ವಿಷಯವನ್ನು ಹೇಳ್ತಾ ಹೊರಡುತ್ತಾರೆ. ಒಂದು ಹಂತದಲ್ಲಿ ಇಷ್ಟು ರಹಸ್ಯವನ್ನ ಹೇಳಿದ್ದು ಸಾಕು ಅಂತನಿಸಿ ಆಚಾರ್ಯರು ನಿಲ್ಲಿಸಿಬಿಡುತ್ತಾರೆ. ಸಾಕು, ಇದಕ್ಕಿಂತ ಹೆಚ್ಚಿನ ಅಂಶವನ್ನು ಹೇಳಬಾರದು ನಾನು ಅಂತ. ಎಂದೂ ಹಾಗೆ ಹೇಳದ ಆಚಾರ್ಯರು ಸಾಮಾನ್ಯವಾಗಿ ರಹಸ್ಯಗಳನ್ನ ಹೇಳಿ ಇದನ್ನ ದೇವತೆಗಳು ಉಪಾಸನೆ ಮಾಡಬೇಕು, ಋಷಿಗಳು ಉಪಾಸನೆ ಮಾಡಬೇಕು, ಮನುಷ್ಯರಾದವ್ರು ನೀವು ಅನುಸಂಧಾನ ಮಾತ್ರ ಮಾಡಬೇಕು ಅಂತ ಹೇಳ್ತಿರುವ ಆಚಾರ್ಯರು ಇವತ್ತು ಈ ಭಾಗ ಓದುವಾಗ ನೀವು ಈ ರಹಸ್ಯವನ್ನ ತಿಳಿಲಿಕ್ಕೆ ಯೋಗ್ಯರಲ್ಲ. ನೀವು ಅಂದ್ರೆ ಯಾರು ಅಯೋಗ್ಯರಿದ್ದಾರೋ ಅವರನ್ನ ಕುರಿತು ಹೇಳೋದು. ಅಯೋಗ್ಯರಿದ್ದೀರಿ, ತಿಳಿಲಿಕ್ಕಿಲ್ಲ, ಸಾಕು ಇಷ್ಟು ರಹಸ್ಯ ಅಂತ ನಿಲ್ಲಿಸಿಬಿಡುತ್ತಾರೆ. ಇದೊಂದು ಆಶ್ಚರ್ಯದ ಸಂಗತಿ ನನಗೆ ಆಚಾರ್ಯ ಗ್ರಂಥದಲ್ಲಿ ಇವತ್ತು ಕಂಡದ್ದು. ಏನನ್ನ ಓದ್ತಾ ಇದ್ದೇವೆ? ಓದುವ ಭಾಗ ಇದಿದೆ. ಏನಿದೆ ಓದುವ ಭಾಗ ಅಂದ್ರೆ ಬೃಹತಿ ಸಹಸ್ರದ ಚಿಂತನೆ. ಬೃಹತಿ ಸಹಸ್ರದ ಚಿಂತನೆಗೆ ಹಿಂದಿನ ಪಾಠಗಳಲ್ಲಿ ಕೇಳುವಾಗ ಇದ್ದ ಮುಖ, ಇವತ್ತು ಕೇಳುವಾಗ ಒಂದು ಮುಖ ಏನಿದೆ, ಇದು ಹೊಸದು. ಬೃಹತಿ ಸಹಸ್ರ ತನ್ನ 1000 ಮುಖಗಳನ್ನು ತೋರಿಸ್ತಾ ಇದೆ. ಸಹಸ್ರ ಶೀರ್ಷ ಪುರುಷ ಅಂತ ಭಗವಂತನ 1000 ಮುಖಗಳಂತೆ ಅವನನ್ನ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿರುವ ಬೃಹತಿ ಸಹಸ್ರಕ್ಕೂ 1000 ಮುಖಗಳು. ಅದಕ್ಕೆ ಒಂದು ಮುಖ ಏನು ಅಂದ್ರೆ ಭಗವಂತನಿಗೊಂದು ಅಪರೂಪದ ನಾಮ, ಬಹಳ ವಿಚಿತ್ರವಾದ ವಿಶಿಷ್ಟವಾದ ನಾಮ. ಜಗತ್ತಿನಲ್ಲಿ ಇಲ್ಲಿಯವರೆಗೂ ಕೂಡ ಆ ನಾಮವನ್ನ ಯಾರೂ ಇಟ್ಟುಕೊಂಡಿಲ್ಲ. ಯಾವುದು? ಯಾರು ಇಟ್ಟುಕೊಂಡ್ರೆ ಈ ಹೆಸರನ್ನ? ಯಾರು ಈ ಹೆಸರು ಇಟ್ಕೊಳ್ಳಿಕ್ ಸಾಧ್ಯ ಅದ? ಇಡಿಯಾದ ಇತಿಹಾಸದ ಪುಟಗಳನ್ನು ತಿರುಗಿ ಹಾಕಿದರೆ ಎಷ್ಟು ವರ್ಷ, ಲಕ್ಷ ಲಕ್ಷ ಕೋಟಿ ಕೋಟಿ ವರ್ಷಗಳು ತೆಗೆದು ಹಾಕಿದರೂ ಕೂಡ ಯಾರೊಬ್ಬರೂ ಭಗವಂತನ ಈ ನಾಮವನ್ನು ಇಟ್ಟುಕೊಂಡಿಲ್ಲ. ನಾವೆಲ್ಲರೂ ಇಟ್ಟುಕೊಂಡಿದ್ದೇವೆ, ದೇವರ ಹೆಸರನ್ನ ಇಟ್ಟುಕೊಂಡಿಲ್ಲ ಅಂತಲ್ಲ, ಆದರೆ ಯಾರೂ ಆ ದುಸ್ಸಾಹಸಕ್ಕೆ ಕೈ ಹಾಕಿಲ್ಲ. ಏನಂತ? ಭಗವಂತನ ರಹಸ್ಯ ನಾಮವಾದ ಅನ್ನುವುದನ್ನು ಇಟ್ಟುಕೊಳ್ಬೇಕು ಅಂತ. ಇವತ್ತು ನಾನು ಹೇಳಿದ್ರೂ ಕೂಡ ಯಾರು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಹೇಳಿದ್ರು ಯಾರೂ ತಮ್ಮ ಮಕ್ಕಳಿಗೆ ಅಂತ ಇಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಕರಿಯೋದು ಹೆಂಗ್ ಕರಿಬೇಕು? ಆಮೇಲೆ ಹೇಳ್ರಿ ನೋಡಂತ. ಹೆಂಗ್ ಎಷ್ಟು ಕಷ್ಟ ಅದ, ಹೆಂಗ್ ಕರಿತೀರಿ? ಬಾ, ಹೋಗು, ಕೂಡು, ಹೆಂಗ ಎಷ್ಟು ಸಮಸ್ಯೆ ಅದ, ಅದು ಕರಿಲಿಕ್ಕೆ ಸಾಧ್ಯ ಇಲ್ಲ. ದೇವರಿಷ್ಟು ಬುದ್ಧಿವಂತನಿದ್ದಾನೆ ಅಂದ್ರೆ ನನ್ನದೊಂದು ಹೆಸರನ್ನ ನೀವು ಬರೀ ತಿಳ್ಕೊಳ್ಬೇಕೆ ಹೊರತಾಗಿ ಯಾರು ಅದನ್ನ ಇಟ್ಕೊಳ್ಬಾರ್ದು ಅನ್ನೋ ಇಟ್ಬಿಟ್ಟ ನಾವು. ಅದಕ್ಕ ಎನ್ನುವಂತಹ ಒಂದು ನಾಮ. ಆ ನಾಮದ ಅರ್ಥ ಏನು ಅಂತ ಕೇಳಿದ್ರೆ ವಿರುದ್ಧ, ಆಮೇಲೆ ಅಭಾವ ಮತ್ತು ನಿಷೇಧ, 3 ಅರ್ಥಗಳು. ಅನ್ಯತ್ವಂ, ವಿರುದ್ಧ, ಅನ್ಯ ಮತ್ತು ಅಭಾವ ಎಂಬುವ 3 ಅರ್ಥಗಳು ಅಕಾರದ್ದು ಅಂತ ನಿನ್ನೆ ಹೇಳಿದ್ವಿ ನಾವು, ಹೌದೋ ಇಲ್ಲೋ? ವಿರುದ್ಧ, ಅಂದ್ರೆ ವಿರುದ್ಧ, ಅಂದ್ರೆ ಅನ್ಯ, ಅಂದ್ರೆ ಅಭಾವ, ಹೀಗೆ ಹೇಳಿತ್ತು. ಈ ಅರ್ಥಗಳನ್ನ ವಿಸ್ತಾರ ಮಾಡಿ ತಿಳಿಸ್ಲಿಕ್ಕೆ ಬಂದದ್ದು ಬೃಹತಿ ಸಹಸ್ರ ಅಂತ ಹೇಳ್ಬಿಟ್ರು. ಬೃಹತಿ ಸಹಸ್ರ ಎದಕ್ ಬಂದದ ಅಂದ್ರೆ ಅಕಾರ ನಾಮದ ವ್ಯಾಖ್ಯಾನವಾಗಿದೆ. ಒಂದು ಕಡೆಯಲ್ಲಿ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನವಾಗಿದೆ, ಇನ್ನೊಂದು ಕಡೆಯಲ್ಲಿ ಭಗವಂತನ ಅಕಾರ ನಾಮದ ವ್ಯಾಖ್ಯಾನವಾಗಿದೆ. ಬೃಹತಿ ಸಹಸ್ರದ 2 ಮುಖಗಳು ನಮಗೆ ಕಾಣ್ತಾ ಇದೆ. ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನವನ್ನ ಮಾಡುವಾಗ ಒಂದೊಂದು ಮಂತ್ರಗಳಿಂದ ಒಂದೊಂದು ನಾಮದ ವ್ಯಾಖ್ಯಾನವನ್ನ ಮಾಡ್ತೇವೆ. ಅಕಾರದ ವ್ಯಾಖ್ಯಾನ ಮಾಡುವಾಗ 1000 ಮಂತ್ರಗಳಿಂದಲೂ ಅಕಾರದ ವ್ಯಾಖ್ಯಾನ ಮಾಡಿ ಹಾಕಿಬಿಡ್ತದೆ. ನೋಡ್ರಿ ಎಷ್ಟು ವಿಚಿತ್ರದ. ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ಮಾಡಬೇಕಾದ್ರೆ ಒಂದೊಂದು ನಾಮಗಳಿಗೆ ಒಂದೊಂದು ಮಂತ್ರಗಳು, 36 ಅಕ್ಷರ ಒಂದು ನಾಮದ ವ್ಯಾಖ್ಯಾನ, 36 ಅಕ್ಷರ 2ನೇ ನಾಮದ ವ್ಯಾಖ್ಯಾನ. ವಿಶ್ವಂ 36 ಅಕ್ಷರ, ವಿಷ್ಣು 36 ಅಕ್ಷರ, ವಷಟ್ಕಾರ 36 ಅಕ್ಷರ. ಆದರೆ 36,000 ಅಕ್ಷರಗಳಿಂದ ಎನ್ನುವ ಅಕ್ಷರದ ನಾಮದ ವಿವರಣೆಯನ್ನು ಕೊಟ್ಟು ಮುಗಿಸ್ಬಿಡ್ತೀವಿ. ಯಾವುದು ಹೆಚ್ಚಾಯಿತು? ಅಕಾರವೇ ಹೆಚ್ಚಾಯಿತು. ಅದರ ಅರ್ಥ ಏನು ಅಂತ ನಾವೆಲ್ಲ ನಿನ್ನೆ ನೋಡಿದ್ದೇವೆ. ಅದು ಮುಗಿದ ಮೇಲೆ
ಮಹಿದಾಸ ಐತರೇಯ ಮತ್ತೊಂದು ಮಾತನ್ನ ಹೇಳ್ತಾನ. ಏನಂತ ಹೇಳ್ತಾನ ಮಹಿದಾಸ ಐತರೇಯ ಅಂತಂದ್ರೆ, ಈ ಇಡಿಯಾದ ವಾಂಗ್ಮಯ ಪ್ರಪಂಚ ಇದೆಯಲ್ಲ, ಬೃಹತಿ ಸಹಸ್ರ ಇರಬಹುದು, ಉಳಿದದ್ದಿರಬಹುದು, ಇದು ಹೇಗಿದೆ ಅಂತ ಕೇಳಿದ್ರೆ ಮಿತ ಅಮಿತ ಸ್ವರ ಸ್ವರ ಸತ್ಯ ಅನೃತ ಅನ್ನುವ 5 ಭಾಗದಲ್ಲಿದೆ. ನಿನ್ನೆ ಕೊನೆ ಪಾಠ ಸಾಯಂಕಾಲದಲ್ಲಿ ಕೊನೆಗೆ ತಗೊಳ್ಳುವಾಗ ಹೇಳಿದ್ದು ಮಿತ ಅಮಿತ ಸ್ವರ ಸತ್ಯ ಅನೃತ ಅನ್ನುವಂತಹದ್ದು. ಸತ್ಯ ಮತ್ತು ಅನೃತಗಳ ಬಗ್ಗೆ ಚಿಂತನೆಯನ್ನು ಮಾಡೋಣಂತೆ. ಉಳಿದದೆಲ್ಲ ಆಗಿದೆ, ಉಳಿದದ್ದು ಮುಂದೆ ಬರ್ತದೆ, ಮತ್ತೆ ಬಂದಾಗ ಹೇಳ್ತೀನಿ. ಸತ್ಯ ಮತ್ತು ಅನೃತ ಅಂದ್ರೆ ಏನು? ಸತ್ಯ ಅಂದ್ರೆ ಓಂ, ಅನೃತ ಅಂದ್ರೆ ನ. ಏನು? ಸತ್ಯ ಅಂದ್ರೆ ಓಂ, ಅನೃತ ಅಂದ್ರೆ ನ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ, ದೊಡ್ಡ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೀವಿ. ಪ್ರಾಮಾಣಿಕವಾಗಿ ದೊಡ್ಡ ತತ್ವ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೀವಿ. ಮೈ ರೋಮಾಂಚನ ಆಗ್ತದೆ, ಓದ್ತಾ ಇದ್ರೆ ಮೈ ರೋಮಾಂಚನ ಆಗ್ತದೆ. ಸತ್ಯ ಅಂದ್ರೆ ಓಂ, ಅನೃತ ಅಂದ್ರೆ ನ. ಎರಡನ್ನ ಲಕ್ಷ್ಯ ಇಟ್ಕೊಳ್ರಿ, ಮನಸ್ನಾಗ ರಿಪೀಟ್ ಮಾಡ್ಕೊಳ್ರಿ, ಬರ್ಕೊಳಿಕ್ ಹೋಗ್ಬೇಡ್ರಿ. ಎಷ್ಟು ಬರ್ಕೊಂಡ್ರು ಪೇಪರ್ನಾಗ ಉಳಿಯೋದದು, ಬುದ್ಧಿ ಬರೋದೇ ಇಲ್ಲ. ಅದು ಗ್ಯಾರಂಟಿ ಬುದ್ಧಿ ಬರೋದಿಲ್ಲ. ಅದು ಬರ್ಕೊಂಡ ಬುದ್ಧಿನ ಹಾಳು ಮಾಡೀವಿ ನಾವೆಲ್ಲ. ಅದಕ್ಕ ಓಂ ಅಂತಂದ್ರೆ ಅಸ್ತು ಅಂತ ಅರ್ಥ. ಅನೃತ ಅಂದ್ರೆ ನ ಅಂದ್ರೆ ನಾಸ್ತಿ ಅಂತ ಅರ್ಥ. ಏನದು? ಅದಕ್ಕೆ ಪರ್ಯಾಯ ಶಬ್ದ ಹೇಳಿದೆ. ಓಂ ಅಂದ್ರೆ ಅಸ್ತು, ನ ಅಂದ್ರೆ ನಾಸ್ತಿ, ನಿಷೇಧ. ಸ್ವಲ್ಪ ಸ್ಪಷ್ಟ ಆಗ್ಲಿ ಅನ್ನೋ ಶಬ್ದಕ್ಕೆ ಹೇಳಿಕತ್ತೀನಿ. ಓಂ ಅಂದ್ರೆ ಹ್ಞೂ, ಅನೃತ ಅಂದ್ರೆ ಇಲ್ಲ. ಇಷ್ಟೇ ಕಾಣದಾಗ ಓಂ ಅಂದ್ರೆ ಏನು? ಹ್ಞೂ. ಓಂ ಅಂದ್ಬಿಟ್ರೆ ಮುಗಿದು ಹೋದ್ ಕೆಲಸ. ಯಾರು ಏನ್ ಮಾತಾಡ್ತಾರೆ ಎಲ್ಲದಕ್ಕೂ ಓಂ 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 ಅನ್ಕೋತ ಕೂತ್ಬಿಟ್ರೆ ಮುಗಿದು ಹೋಯ್ತು, ಜಗಳ ಬರಂಗಿಲ್ಲ. ನಾಸ್ತಿ ಅಂದ್ರೆ ನಮ್ಮನ್ನ ನಾಸ್ತಿಕರನ್ನ ಮಾಡಿ ಹಾಕ್ತಾರ ಅವ್ರು. ಅದರಿಂದ ಓಂ ಅನ್ನೋದಕ್ಕ ಅಸ್ತು ಅಂತ ಅರ್ಥ, ಹ್ಞೂ ಅಂತ ಅರ್ಥ. ಅನೃತ ಎಂಬ ಶಬ್ದಕ್ಕ ನ ನಾಸ್ತಿ ಅಂತ ಅರ್ಥ. ಇದರ ಬಗ್ಗೆ ಎಷ್ಟು ಚಂದ ಮಾತಾಡ್ತಾರ ಅಂತಂದ್ರ, ಈ ಓಂಕಾರ ಏನಿದೆಯಲ್ಲ, ತದೇತತ್ ಪುಷ್ಪಂ ಫಲಂ ವಾಚಃ ಯತ್ ಸತ್ಯಂ. ಅಕಾರದ ಫಲಪುಷ್ಪಗಳು ನೋಡಬೇಕು ಅಂತ ಅನಿಸಿದರೆ ಅದನ್ನು ಓಂಕಾರದಲ್ಲಿ ನೋಡ್ರಿ ಅಂತ. ಅಕಾರ ಅಂದ್ರೆ ಏನು? ಭಗವಂತನನ್ನ ಕರೆಯುವ ಶಬ್ದ. ಅರ್ಥ ಆಯ್ತಾ? ಭಗವಂತನನ್ನು ಕರೆಯುವ ಶಬ್ದವಾದ ಅಕಾರ, ಅದರ ಫಲಪುಷ್ಪಗಳನ್ನು ನೀವು ಕಾಣಬೇಕಾದ್ರೆ ಓಂಕಾರದಲ್ಲಿ ಕಾಣ್ರಿ. ಬ್ಯೂಟಿಫುಲ್. ಇದು ನೀವು ಚಿತ್ರ ಹಾಕ್ಬೇಕ್ರಿ, ಅಕ್ಷರಶಃ ಚಿತ್ರ ಹಾಕ್ಬೇಕಿದೆ. ಹೆಂಗ್ ಚಿತ್ರ ಹಾಕ್ಬೇಕು ಅಂದ್ರೆ, ಅನ್ನುವುದನ್ನ ಬೇರಿನ ಸ್ಥಾನದಲ್ಲಿ ಇಟ್ಟು ಮೇಲೆ ಮರ ಚಿತ್ರದ ಹಾಕಿ ಫಲಪುಷ್ಪಗಳನ್ನ ತೆಗೆದಾಗ, ಆಕ್ಚುಲಿ ಒಂದೇ ಕಡೆ ಫಲಪುಷ್ಪ ಇರ್ತಾವ, ಒಂದು ಭಾಗದಾಗ ಫಲ, ಒಂದ್ ಕಡೆ ಪುಷ್ಪ ತೆಗೆದ್ರೆ ಊಮ ಹಾಕಿದ್ರೆ ಇಡೀ ವೃಕ್ಷ ನಿಮಗೆ ಹೆಂಗ್ ಕಾಣಿಸ್ಬೇಕು ಅಂದ್ರೆ ಓಮ ಅಂತ ಕಾಣಿಸ್ಬೇಕು. ಹಂಗ ತೆಗಿಬೇಕದನ್ನ, ಓಂ ಅಂತ ತೆಗಿಬೇಕು. ಸರಿ, ಓಂ ಅನ್ನೋದು ಅಕಾರದ ಫಲಪುಷ್ಪಗಳಿಂದ ಕೂಡಿರುವಂತಹದ್ದು. ಒಂದು ಮರ ಹೂಗಳಿಂದ ಕಂಗೊಳಿಸ್ತಾ ಇದ್ರೆ, ಹಣ್ಣುಗಳಿಂದ ಕಂಗೊಳಿಸ್ತಾ ಇದ್ರೆ ನಾವು ಎಷ್ಟು ಸಂತೋಷ ಪಡ್ತೀವಿ, ಅಷ್ಟು ಒಂದು ಓಂಕಾರವನ್ನ ಕೇಳಿದಾಗ ಸಂತಸ ಪಡಬೇಕಂತ. ಇದು ಒಂದು. ಇದಾದ ಮೇಲೆ ನೋಡ್ರಿ, ಸಹ ಈಶ್ವರೋ ಯಶಸ್ವಿ ಕಲ್ಯಾಣ ಕೀರ್ತಿರ್ ಭವಿತೋಹು ಪುಷ್ಪಂ ಫಲಂ ಹಿ ವಾಚಸ್ ಸತ್ಯಂ ವದತಿ. 198ನೇ ಪುಟದ ಮೊದಲ ಪಂಕ್ತಿಯನ್ನು ಹೇಳ್ತಿದ್ದೀನಿ. ಯಾವ ವ್ಯಕ್ತಿ ಓಂಕಾರವನ್ನು ಇದು ಅಕಾರದ ಫಲಪುಷ್ಪವೆಂಬುದಾಗಿ ತಿಳಿಯುತ್ತಾನೋ ಅಷ್ಟೇ ಅಲ್ಲ, ಯಾರಾದರೂ ಒಬ್ಬ ಬಂದು ನನಗಿಂಥದ್ದನ್ನು ಕೊಡ್ತೀರಾ, ಮಾಡ್ತೀರಾ ಅಂತ ಕೇಳಿದ್ರೆ ಓಂ ಅಂತ ಹೇಳ್ತಾನೋ, ಅವ ಮುಕ್ತಿ ಹೊಂದಲಿಕ್ಕೆ ಯೋಗ್ಯನಾಗ್ತಾನೆ, ಅವ ಯಶಸ್ವಿ ಪುರುಷನಾಗ್ತಾನೆ, ಶುಭ ಕೀರ್ತಿ ಉಳ್ಳವನಾಗ್ತಾನೆ. ಸಹ, ಅದು ಸಹೇಶ್ವರ ಆಗ್ಯದ, ಪ್ರಿಂಟ್ ತಪ್ಪಾಗ್ಯದ, ಸ್ವಲ್ಪ ಬಿಡಿಸ್ಬೇಕದನ್ನ. ಸ ಬಿಡಿಸಿ ಹ ಬಿಡಿಸಿ ಈಶ್ವರ ಬರೋದು ಚಂದ ಇರ್ತದೆ. ಇರ್ಲಿ. ಸಹ ಈಶ್ವರೋ ಯಶಸ್ವಿ ಕಲ್ಯಾಣ ಕೀರ್ತಿರ್ ಭವಿತೋಹು ಪುಷ್ಪಂ ಹಿ ಫಲಂ ವಾಚ ಸತ್ಯಂ ವದತಿ. ಯಾರೋ ಒಬ್ಬ ಬಂದಿದ್ದಾನೆ, ನನಗಿದೊಂದು ಸ್ವಲ್ಪ ದಾನ ಮಾಡ್ತೀರಾ, ಕೊಡ್ತೀರಾ ಅಂತ ಕೇಳ್ತಾ ಇದ್ದಾನೆ. ಅವನಿಗೆ ನಿಷೇಧ ಮಾಡದೆ ಸತ್ಯಂ ವದತಿ, ಓಂ ಎಂದು ಹೇಳುತ್ತಾನೋ ಅವ ಮೋಕ್ಷವನ್ನು ಹೊಂದುತ್ತಾನೆ. ವಿಚಾರ ಮಾಡ್ರಿ, ನನ್ನ ಮನೆಯವರೆಗೆ ಬಂದು ನನಗೊಬ್ಬ ಇದನ್ನ ಬೇಕು ಅಂತ ಕೇಳಿದಾಗ ನಾನು ಆಯಿತು ಕೊಡ್ತೇನೆ ಅಂತ ಹೇಳಿದರೆ ಅಷ್ಟಕ್ಕೆ ಫಲ ಏನು ಅಂತ ಕೇಳಿದ್ರೆ ನಾನು ಮುಕ್ತಿ ಯೋಗ್ಯ ನೆನೆಸುತ್ತೇನೆ ಅಂತ ಬರೀತಾನೆ. ಎರಡಿದೆ, ಒಂದು ಲೌಕಿಕ, ಒಂದು ಪರಲೌಕಿಕ. ಪಾರಲೌಕಿಕದಲ್ಲಿ ಕೊಡುವುದು ಅಂದ್ರೆ ಜ್ಞಾನ, ಲೌಕಿಕದಲ್ಲಿ ಕೊಡುವುದು ಅಂದ್ರೆ ಹಣದಿಂದ ಕೊಂಡುಕೊಳ್ಳುವುದು. ಎರಡನ್ನೂ ಕೂಡ ಯಾರಾದರೂ ನಮ್ಮ ಮನೆಗೆ ಬಂದು ಕೇಳಿದಾಗ ಇಲ್ಲ ಅನ್ನಬಾರದು.
ಕೊಡ್ತೀನಿ ಅನ್ನಬೇಕು. ಅದರಲ್ಲಿ ಮುಂದೆ ವಿಚಾರದ ಮತ್ತೆ ಪಾತ್ರ ವಿಚಾರ ಎಲ್ಲ ಅದನ್ನ ನೋಡಂತೆ. ಆಯ್ತಾ? ಏನಾಯ್ತು ಈಗ? ಸಹ ಈಶ್ವರೋ ಯಶಸ್ವಿ ಕಲ್ಯಾಣ ಕೀರ್ತಿರ್ ಭವಿತೋ ಪುಷ್ಪಂ ಹಿ ಫಲಂ ವಾಚ ಸತ್ಯಂ ವದತಿ. ತೈತ್ರಿ ಉಪನಿಷತ್ನಲ್ಲಿ ಓದುವಾಗ ಒಂದು ಮಾತಿತ್ತು. ನ ಕಂಚನ ವಸತೌ ಪ್ರತ್ಯಾಚಕ್ಷೀತ ವಿದ್ಯಾರ್ಥಿ ವಸತೇಚ್ಛಯ. ಶ್ರೀಮದ್ ಆಚಾರ್ಯ ಅಂತಾರ, ಯಾರೋ ಒಬ್ಬ ವಿದ್ಯಾರ್ಥಿ ನಮ್ಮ ಮನೆಗೆ ಓದ್ಲಿಕ್ಕೆ ಬರ್ತೀನ್ರಿ ಅಂತಂದಾಗ, ಇಲ್ಲಪ್ಪ ನನಗೇ ಊಟದ ತೊಂದರೆ ಇದೆ, ನಾನೇನ್ ನಿನಗೆ ಊಟಕ್ಕೆ ಹಾಕಿ ಪಾಠ ಹೇಳ್ತೇನೆ, ಬೇಕಾದ್ರೆ ನೀನು ಎಲ್ಲಾದ್ರೂ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊ, ಮನೆಗೆ ಬಂದು ಹೋಗು ಪಾಠ ಹೇಳ್ತೇನೆ, ಅಥವಾ ನಾನೇ ಮಂದ ಬುದ್ಧಿ ಇದ್ದಿ ನನಗೇನ್ ತಿಳಿತದ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಎಂದೂ ಹೇಳಬೇಡ್ರಿ. ನ ಕಂಚನ ವಸತೌ ಪ್ರತ್ಯಾಚಕ್ಷೀತ ಅನ್ನಂ ನ ನಿಂದ್ಯಾ ತದ್ಧೃತಂ ಅನ್ನಂ ನ ಪರಿಚಕ್ಷೀತ ಅನ್ನಂ ಬಹು ಕುರ್ವೀತ. ಇವೆಲ್ಲ ಅದ್ಭುತ ಮಾತುಗಳು ಒಂದೊಂದು ಉಪನಿಷತ್ತುಗಳಿಗೆ ಸೇರಿಸಿದಾಗ. ಆಯ್ತಾ? ಅದಕ್ಕಂತಾರೆ, ಯಾರಾದ್ರೂ ವ್ಯಕ್ತಿ ಬಂದು ಕೇಳಿದ್ರೆ ಅಯ್ಯೋ ಅರ್ಥಿನಿ ಪ್ರತಿಷೇಧ ಮಕೃತ್ವ ಇಲ್ಲ ಅಂತ ಹೇಳದೆ ಕೊಡ್ತೀನಿ ಅಂತಂದ್ರೆ ಅವನ ಪ್ರತಿಜ್ಞೆಯೇ ಅವನನ್ನ ಎತ್ತರಕ್ಕೆ ಏರಿಸಿ ಬಿಡ್ತದೆ. ಅರ್ಥ ಆಯ್ತಾ? ಯೋಗ್ಯನಾದವನಿಗೆ ಅನ್ನೋದು ಮುಂದೆ ಹೇಳ್ತಾರೆ, ಆ ವಿಷಯ ಬೇರೆ. ಇನ್ನು ಅಥ ಏತನ್ಮೂಲಂ ವಾಚೋ ಯದನೃತಂ. ಬಹಳ ಚಂದರಿ. ಈಗ ಏತನ್ ಮೂಲಂ ಯದ್ ವಾಚೋ ಅನೃತಂ. ಈಗ ನಿಷೇಧ ಅಂತಿರಲ್ಲ ನ, ಆ ನ ಅನ್ನುವುದು ಅಕಾರದ ಮೂಲ, ಬೇರು. ಕೇಳಿಸ್ಕೊಳ್ರಿ ಎಷ್ಟು ಚಂದದ ಅಂತ. ಯಾಕಂದ್ರೆ ಈಗ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದ ಅನ್ಲಿಕ್ಕೆ ಇದನ್ನ ತಿಳಿಸಿಕತ್ತಾರ ನಮಗೆ ಉಪಮಾಲಂಕಾರದಲ್ಲಿ. ಅಂದ್ರೆ ಅದನ್ನ ಉಪಮೆ ಕೊಟ್ಟು ತಿಳಿಸ್ಲಿಕತ್ತಾರ. ನ ಅಂತನ್ನುವುದು ನಿಷೇಧ, ಇಲ್ಲ ಅಂತನ್ನುವುದು. ಯಾರೋ ಒಬ್ಬ ಮನೆಗೆ ಬಂದ ನಮ್ಮ ಮನೆಗೆ, ಇಲ್ಲ ಅಂತಂದ್ರಿ ಅಂತ ಇಟ್ಕೊಳ್ರಿ, ಆಗೇನಾಗ್ತದ ಅಂದ್ರೆ ತದ್ಯಥಾ ವೃಕ್ಷ ಆವಿರ್ಮೂಲ ಶುಷ್ಯತಿ ಸ ಉದ್ವರ್ತತೆ ಏವಮೇವ ಅನೃತಂ ವದನ್ ಆವಿರ್ಮೂಲಮಾತ್ಮಾನಂ ಕರೋತಿ ಸ ಶುಷ್ಯತಿ ಸ ಉದ್ವರ್ತತೆ ತಸ್ಮಾನ್ ಅನೃತಂ ನ ವದೇತ ದಯೇತತ್ವೇನೇನ. ಏನ ಮಹಿದಾಸ ಐತ್ರೆ ಹೇಳುವ ಮಾತು ಒಂದೊಂದು ಅದ್ಭುತವಾದದ್ದು ನೋಡು. ಕೇಳಿಲಿ, ಕೇಳೋ. ಆ ಗಿಡದ ಬೇರೆಗಳು ಮಣ್ಣನ್ನ ಬಿಟ್ಟು ಮೇಲೆ ಬಂದಿದ್ವು ಅಂದ್ರೆ ಏನಾಗ್ತದೆ ಹೇಳಿ ನೋಡಂತ. ಏನ್ ಚಂದರಿ ಮಾತಿಲ್ಲ. ಏನದು? ಮನೆಯಲ್ಲಿ ಗಿಡ ಹಾಕಿದ್ದೀರಿ, ಗಿಡದ ಬೇರುಗಳು ನೆಲ ಬಿಟ್ಟು ಮೇಲೆ ಬಂದಿದೆ ಅಂತಂದ್ರೆ ಅದು ಏನ್ ತೋರಿಸ್ಕೊಳ್ಳಿಕ್ಕತ್ತದ ಮರ ಅಂದ್ರೆ ನಾನಿನ್ನು ಒಣಗುತ್ತಿದ್ದೇನೆ, ನಾನಿನ್ನು ಪತನಕ್ಕೆ ತಯಾರಿಯಾಗಿದ್ದೇನೆ ಅನ್ನುವುದನ್ನು ತೋರಿಸ್ತದಂತ. ಪೂರ್ವಭಾವಿ ತಯಾರಿ ಮಾಡ್ಕೊಳಿಕತ್ತದ ಅದು. ಐ ಆಮ್ ಡೈಯಿಂಗ್ ಅಂತ ತಿಳ್ಕೊಂಡು ಹೇಳಿ ಡೈನಿಂಗ್ ಟೇಬಲ್ ಅಲ್ಲಿ ಮತ್ತೆ ಅದು ಡೈಯಿಂಗ್ ಆದ್ಮೇಲೆ ಡೈನಿಂಗ್ ಟೇಬಲ್ ಆಗಿರುತ್ತೆ ಬಿಡ್ರಿ. ಅದಕ್ಕೆ ನಾ ಬೀಳ್ತೀನಿ ಅಂತ ತಿಳ್ಕೊಂಡು ಹೇಳಿ ಆಮೇಲೆ ಅದು ಸತ್ ಮೇಲೆ ಅದ್ರ ಮೇಲೆ ಕುತ್ಕೊಂಡು ಇವ್ರು ಊಟ ಮಾಡ್ತಾರಂತ ಅರ್ಥದಕ್ಕೆ. ಹಂಗಾಗಿ ಏನಾಯ್ತು ಅಂದ್ರೆ ನಾನು ಹೊರಟಿದ್ದೇನೆ ಅಂತ. ಹೌದಾ? ಹಾಗಾದರೆ ಯಾರಾದರೂ ವ್ಯಕ್ತಿ ನಮ್ಮ ಹತ್ರ ಬಂದಾಗ ನನಗೆ ಕೊಡ್ರಿ ಅಂತ ಕೇಳಿದಾಗ ನಾನು ಇಲ್ಲ ಅಂತ ಅಂದ ಕೂಡಲೇನೆ ಗಿಡದ ಬೇರುಗಳು ಮಣ್ಣಿನಿಂದ ಹೊರಬಂದಂತಾಯಿತು. ಅವನು ಇನ್ನು ಕೆಲವೇ ಕ್ಷಣಗಳಲ್ಲಿ, ಅರ್ಥಾತ್ ಅವನ ಮುಂದಿನ ಭಾಗದಲ್ಲಿ ಅವನಿಗೆ ಪತನ ಇದೆ ಅಂತ ಅರ್ಥ. ಅದರಿಂದ ಇಲ್ಲ ಅನ್ನಬೇಡ್ರಿ. ಅದಕ್ಕ ಓಂ ಅಂದ್ರೆ ಎಷ್ಟು ಮಹತ್ವ, ಅನೃತಂ ಅನ್ನೋದಕ್ಕೆ ಎಷ್ಟು ಹಾನಿ ಎಂಬುದನ್ನು ದೇವರು ತಿಳಿಸಿಕೊಟ್ಟ. ಸರಿ ಹೋಯ್ತಾ? ವಿಷಯ ತಿಳಿತಾ? ಅಥ ಏತನ್ ಮೂಲಂ ವಾಚೋ ಯದನೃತಂ ತದ್ಯಥಾ ವೃಕ್ಷ ಆವಿರ್ಮೂಲ ಶುಷ್ಯತಿ ಸಮುದ್ವರ್ತತೆ ಏವಮೇವ ಅನೃತಂ ವದನ್ ಆವಿರ್ಮೂಲಂ ಬೇರುಗಳ ಮೂಲ ಬಂದದ್ದು, ಆತ್ಮಾನಂ ಕರೋತಿ ತನ್ನೆಲ್ಲ ಬೇರುಗಳ ಮೂಲ ಬಂದಂತೆ, ಸಶುಷ್ಯತಿ ಸೌದ್ವರ್ತತೆ ಅವನ ನಾಶವನ್ನು ಹೊಂದುತ್ತಾನೆ. ತಸ್ಮಾದ್ ಅನೃತಂ ನ ವದೇತ್. ಅದರಿಂದ ಎಂದೂ ಸುಳ್ಳು ಇದು ಅನೃತಂ ಅಂದ್ರೆ ಸುಳ್ಳಲ್ಲ, ನಿಷೇಧ ಮಾಡಬೇಡ್ರಿ. ದಯೇತತ್ತು ಅನೇನ, ಇದು ಈ ಕಾರಣಕ್ಕಾಗಿ ನೀವು ಇನ್ನೊಬ್ಬರ ಮೇಲೆ ದಯೆ ತೋರಿಸ್ರಿ. ಅನೇನ ಕಾರಣೇನ, ಈ ಕಾರಣ ಇದ್ದದ್ದಕ್ಕೆ ನೀವು ಇನ್ನೊಬ್ಬರ ಮೇಲೆ ದಯೆ ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಎಷ್ಟು ಅದ್ಭುತ ನೋಡ್ರಿ. ಎಲ್ಲಾದ್ರೂ ಸುಮ್ನೆ ಮೊನ್ನೆ ಎಲ್ಲೋ ಓದ್ತಾ ಇದ್ದೆ, ಮೊನ್ನೆನೇ ಓದಿದ್ದು, ಮಾರ್ಕ್ ಹಾಕಿ ಇಟ್ಕೊಂಡಿನಿ, ಅದನ್ನ ಹೇಳ್ತೇನೆ ಆಮೇಲೆ. ಈಗ ನನಗೆ ಬಹಳ ದಿವಸದಿಂದ ಒಂದು ವಿಷಯ ಇತ್ತು ತಲೆಯಲ್ಲಿ, ದೇವರು ಸ್ವಯಂ ಪರಿಪೂರ್ಣ ಅಂತ. ಇದಕ್ಕೆ ಸಂಬಂಧಿಸಿದ್ದಲ್ಲ, ಔಟ್ ಆಫ್ ಸಿಲೆಬಸ್ ಹೊಂಟೀನಿ, ಮತ್ತೆ ಕೂಡ್ಲೆ ಅಲ್ಲೇ ಬರ್ತೀನಿ 2 ಸೆಕೆಂಡ್ ಒಳಗೆ, 2 ನಿಮಿಷದೊಳಗೆ. ಏನು ಅಂತಂದ್ರೆ ಸ್ವಯಂ ಪರಿಪೂರ್ಣ ಭಗವಂತ ಅಂತ. ನಂಗೆ ಅದು ಆಶ್ಚರ್ಯ ಆಯ್ತು. ಈ ಪರಿಪೂರ್ಣತೆ ಅಂತ ಅನ್ನೋದನ್ನ ಹೆಂಗ ನಾನು ನಿಮ್ ಮುಂದೆ ಹೇಳ್ಬೇಕಲ್ಲ, ಈಗ ಪ್ರೆಸೆಂಟ್ ಮಾಡ್ಬೇಕಲ್ಲ, ಹೆಂಗ್ ಪರಿಪೂರ್ಣತೆ ಅಂತ ಅನ್ನೋದನ್ನ. ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ತಾನಿದ್ದಾನಾದ್ರಿಂದ ಪರಿಪೂರ್ಣ. ಇಷ್ಟೇ ತಾನೇ ನಾವು ಹೇಳೋದು ಒಂದು ದೇವರದ್ದು. ಅದಕ್ಕೆ ಮೊನ್ನೆ ಒಬ್ಬರು ಲೇಖಕರು ಬಹಳ ಚಂದ ಬರೆದ ದೃಷ್ಟಾಂತ, ಹತ್ತಿರದ ದೃಷ್ಟಾಂತ, ಪೂರ್ಣ ಸರ್ವಸಾಮ್ಯ ಅಲ್ಲ, ಹತ್ತಿರದ ದೃಷ್ಟಾಂತ. ಏನು ಅಂದ್ರೆ, ಈಗ ನಾವು ಮನೆಯ ಅಂಗಳದಲ್ಲಿ ಗಿಡ ಬೆಳೆಸಿರ್ತೇವೆ,
ಗಿಡ ಬೆಳೆಸಿದ್ದರಿಂದ ಅದಕ್ಕೇನ್ ಮಾಡ್ತೀವಿ ಅಂದ್ರೆ ದಿವಸ ನೀರ್ ಹಾಕೋದು, ಗೊಬ್ಬರ ಹಾಕೋದು, ಮತ್ತೊಂದು ಮಾಡೋದು, ಬುದ್ಧಿಪೂರ್ವಕವಾಗಿ ಬೆಳೆಸಿದ ಮರ. ಇನ್ನೊಂದು ಯಾವುದೋ ಒಂದು ಮರುಭೂಮಿ ಅಂದ್ರೆ ಒಂದು ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ನಡುವ ಒಂದು ಮರ ಇದೆ ಅಂತ ಇಟ್ಕೊಳ್ರಿ. ಅಲ್ಲಿ ನೀವು ಯಾರೂ ನೀರ್ ಹಾಕಿಲ್ಲ, ಬೆಳೆಸಿಲ್ಲ, ಏನೂ ಮಾಡಿಲ್ಲ, ಏನೂ ಇಲ್ಲ, ಗೊತ್ತಾಯ್ತಾ? ಏನೂ ಇಲ್ಲ. ಅಂತಹದ್ದೊಂದು ಮರ. ಸುತ್ತಮುತ್ತಲು ಯಾವ ಮರಗಳಿಲ್ಲ, ಯಾವ ನದಿಗಳಿಲ್ಲ, ಯಾವುದೂ ಇಲ್ಲ. ಆದರೆ ಒಬ್ಬ ಪ್ರವಾಸಿಗ ಹೋಗ್ತಾ ಹೋಗ್ತಾ ಇರುವಾಗ ಆ ಮರವನ್ನು ನೋಡಿದಂತೆ ಬೆರಗಾದವ. ಏನ್ ಬೆರಗಾದ ಅಂತಂದ್ರೆ, ಆ ಮರ ನೋಡಿದಾಗ ಆ ಮರಕ್ಕೆ ಆಸುಪಾಸಿನಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ನೀರು ಹಾಕುವರಿಲ್ಲ, ಏನೂ ಇಲ್ಲದೆ ಇದ್ದರೂ ಕೂಡ ಆ ಮರ ಹಚ್ಚು ಹಸುರಾಗಿ ಇತ್ತಂತೆ. ಹಚ್ಚ ಹಸಿರಾಗಿತ್ತಂತೆ. ಹೆಂಗಿತ್ತು ಹಚ್ಚ ಹಸಿರಾಗಿ ಅಂತ ಹತ್ತಿರ ಹೋಗಿ ನೋಡ್ಲಿಕ್ಕೆ ಹೋದ್ರೆ ಎಲೆಗಳೆಲ್ಲ ತೆಳಗೆ ಉದುರಿದ್ವಂತೆ. ಸಹಜ, ಮರಗಳ ಎಲೆಗಳು ತೆಳಗೆ ಉದುರಿತ್ತಂತ. ಉದುರಿದ್ರೆ ತೆಳಗೆ ಬಿದ್ದ ಎಲೆಗಳು ಒಣಗಿವೆಯಾ ಅಂತ ನೋಡಿದ್ರೆ ಕೊಳಿತಾ ಇದ್ದವಂತೆ. ಅರ್ಥ ಆಗಿ ಪ್ರಾರಂಭ ಆಗಿದೆಯಾ? ಕೊಳಿತಾ ಇದ್ದವಂತೆ. ಅದ ಕೊಳಿತಾ ಇದ್ರೆ ಮರ ಪೂರ್ಣ ಹಸರಾಗಿದೆ, ಸುತ್ತಮುತ್ತಲು ತನ್ನ ಒಂದು ವ್ಯಾಪ್ತಿಯಲ್ಲಿ ಹಚ್ಚು ಹಸಿರಾಗಿ ಇಟ್ಟುಕೊಂಡಿದೆಯಂತೆ. ಅದರ ಅರ್ಥ ಏನು ಅಂದ್ರೆ, ಬೇರು ತನ್ನ ಮೂಲದಲ್ಲಿ, ಗಿಡ ತನ್ನ ಮೂಲದಲ್ಲಿದ್ದ ತೇವಾಂಶವನ್ನ ಹೀರಿಕೊಂಡು ಮೇಲ್ ತಗೊಂಡು ಎಲೆಗಳಲ್ಲಿಟ್ಟು ಆ ಎಲೆಗಳನ್ನ ಪುನಃ ತೆಳಗೆ ಬೀಳಿಸಿ ಅದನ್ನ ಹಸಿ ಮಾಡಿಕೊಂಡು ಪುನಃ ತನ್ನ ಬೇರನ್ನ ಹಸಿಯಾಗಿ ಇಟ್ಟುಕೊಳ್ತಾ ಇದೆ ಹೊರತಾಗಿ ಇನ್ಯಾರ ಅಪೇಕ್ಷೆಯನ್ನ ಕಾಯ್ಕೊಂಡೇ ಇಲ್ಲ. ಪರಿಪೂರ್ಣ, ಸ್ವಯಂ ಪರಿಪೂರ್ಣ. ಅದು ತನ್ನ ಸೈಕಲ್ ತಾನೇ ಮಾಡ್ಕೊಳಿಕತ್ತದ. ಅದು ಎಲೆ ನೀರ್ ತಗೊಂಡ್ ಮೇಲ್ ತನ್ಕೋತದೆ, ಎಲೆ ಹೆಸರಾಗ್ತದೆ, ನೋಡ್ಲಿಕ್ಕೆ ಎಲ್ಲ ಚಂದ ಕಾಣಿಸ್ತದೆ, ಎಲೆಯನ್ನ ಉದುರಿಸಿ ಕೆಳಗೆ ಬಿದ್ದಾಗ ಮತ್ತದ ಇದಾಗ್ತದೆ, ಅದು ಕೊಳಿತುಕೊಂಡು ನೀರ್ ಆಗ್ತದೆ, ಮತ್ತೆ ಕೆಳಗೆ ಹೋಗ್ತದೆ, ಮತ್ತೆ ಬರ್ತದೆ. ಸೊ ಅದಕ್ಕೆ ಇನ್ಯಾರೂ ನೀರು ಹಾಕುವ ಅವಶ್ಯಕತೆ ಇಲ್ಲ. ಇದು ಒಂದು ಪರಿಪೂರ್ಣತೆಯ ದೃಷ್ಟಾಂತವೆನಿಸಬಲ್ಲದು, ಸ್ವಯಂ ಪರಿಪೂರ್ಣ. ಆದ್ದರಿಂದ ದೇವರು ಸ್ವಯಂ ಪರಿಪೂರ್ಣ ಯಾಕೆ ಅಂದ್ರೆ ತನ್ನೊಳಗೆ ಒಂದು ಆನಂದದ ಸೆಲೆ ಇದೆ. ಆ ಆನಂದದ ಸೆಲೆಯನ್ನು ಹೊರಗೆ ತರುತ್ತಾನೆ, ಮತ್ತೆ ಆನಂದ ಪಡ್ತಾನೆ, ಮತ್ತೆ ಪೂರ್ಣನಾಗ್ತಾನೆ, ಮತ್ತೆ ಆನಂದ ಪಡ್ತಾನೆ, ಪೂರ್ಣನಾಗ್ತಾನೆ. ಯಾರ ಅವಶ್ಯಕತೆ ಇಲ್ಲ. ಸೊ ಸ್ವಯಂ ಪರಿಪೂರ್ಣನಾಗಿದ್ದಾನೆ ಭಗವಂತ ಅನ್ನುವುದಕ್ಕೆ ಇದು ಹತ್ತಿರದ ದೃಷ್ಟಾಂತವೆನಿಸಬಲ್ಲದು ಅಂತ ತಿಳ್ಕೊಂಡಿದ್ದೇನೆ. ತಸ್ಮಾದ್ ದಯೇತು ಅನೇನ, ಈ ಕಾರಣದಿಂದಾಗಿ, ಯಾರಿಗೂ ಇಲ್ಲ ಅಂತ ಹೇಳ್ಬೇಡ್ರಿ. ಬೇರುಗಳು ಮೇಲೆ ಬಂದಾಗ ಆ ಮರ ತಾನಾಗಿ ಕೆಳಗೆ ಬಿದ್ದು ಹೋಗಿ ನಾಶ ಹೊಂದುವಂತೆ ನಾವು ಇಲ್ಲ ಅಂತ ಹೇಳಿದ್ರೆ ಹಾಗಾಗ್ತೀವಿ ಅಂತ ತಿಳಿಸಿಕೊಟ್ಟ. ಇನ್ನು ಮುಂದಿನ ಮಂತ್ರ, ಪರಾಗ್ವಾ ಏತದ್ರಿಕ್ತಮಕ್ಷರಂ ಯದೇತದೋಮಿತಿ ಯತ್ಕಿಂಚಿದೋಮಿತ್ಯಾಹ ಅತ್ರೈವಾಸ್ಮೈ ತದ್ರಿಚ್ಯತೆ ಸ ಯತ್ ಸರ್ವಮೋಂ ಕುರ್ಯಾದ್ರಿಚ್ಯಾದಾತ್ಮಾನಂ ಸ ಕಾಮೇಭ್ಯೋ ನಾಲಂ ಸ್ಯಾತ್. ಈಗ ಇದರ ವಿವರಣೆ. ಯಾವುದರ ವಿವರಣೆ ಇದು? ಈ ಹೂ ಮತ್ತು ಇಲ್ಲ. ಅರ್ಥ ಆಯ್ತು? ಎಸ್ ಆರ್ ನೋ, ಎಸ್ ಆರ್ ನೋವಿನ ವಿವರಣೆಯನ್ನು ಹೆಂಗೆ ಕೊಡ್ತಾನ ದೇವರು? ಸರಿ, ಹಾಗಾದ್ರೆ ಎಸ್ ಅನ್ಬೇಕು, ನೋ ಅನಬಾರದು ಅಂತ ಹೇಳಿದ್ರಿ ಅಂತ ಇಟ್ಕೊಳ್ರಿ. ನಾಸ್ತಿ ಅನಬಾರದು, ಎಸ್ ಅನ್ಬೇಕು ಅಂತ ಒಂದು ಸಮಸ್ಯೆ ಅದ. ಏನ್ ಸಮಸ್ಯೆ ಅದ ಅಂದ್ರೆ, ನಮ್ಮಲ್ಲಿ ಅಯೋಗ್ಯರು ಬರ್ತಾರೆ. ಯಾಕಂದ್ರೆ ಕೊಡುತ್ತೀನಿ ಅಂತ ಆದಾಗ ಯೋಗ್ಯರು ಅಯೋಗ್ಯರಿಗೆ ಸಂಬಂಧ ಇಲ್ಲ. ಯಾಕಂದ್ರೆ ಎಲ್ಲರೂ ಅರ್ಥಿಗಳೇ, ಅಪೇಕ್ಷಿಗಳೇ ಇದ್ದವರು. ಬಂದ, ನಾವು ದಾರಿಯಲ್ಲಿ ಹೊರಟಿರ್ತೇವೆ, ಒಬ್ಬ ಸೆರೆಗುಡುಕ ಬರ್ತಾನೆ, ಚಂದ ಕೊಡ್ತಿರ್ತಾನೆ, ಕೈ ಒಡ್ತಾನೆ, ಕೊಡ್ತೀರಾ ಅಂತ ಭಿಕ್ಷೆ ಕೇಳ್ತಾನೆ. ಈಗ ನೀವು ಹೇಳಿದ್ದೇನು, ಯಾರಾದ್ರೂ ಅರ್ಥಿ ಬಂದಾಗ ಕೈ ಒಡ್ಡಿದ್ರೆ ಇಲ್ಲ ಅನ್ಬಾರ್ದು ಅಂತ. ಈಗ ಕೊಡ್ತೀನಿ ಅಂತ ಅಂದ್ರೆ ನೀವು ಆಗ ಅಂದ ಕೂಡ್ಲೇನೆ ಮೊದಲು ಸಮಸ್ಯೆಗೆ ಒಳಗಾದ್ರಿ. ಸೆರೆಗುಡುಕ ತಂಬಾಕು ಚಟ ಇದ್ದವನು, ಸಿಗರೇಟ್ ಸೇದವನು, ಜೂಜಾಡುವನು ಮತ್ತೊಬ್ಬನು ಇದ್ದಾನ, ಅವನಿಗೆ ನೀವು ಕೊಡ್ತೀನಿ ಅಂತಂದಾಗಲೇ ಸಮಸ್ಯೆ ಶುರುವಾಯಿತು. ಅದಕ್ಕ ಭಗವಂತ ಅಂತಾನ, ಯೋಗ್ಯ ವಿಮರ್ಶೆಯನ್ನ ಮಾಡಿ ಕೊಡ್ತೀನಿ ಇಲ್ಲ ಅಂಬೋದನ್ನ ಹೇಳ್ಬೇಕು. ಇಲ್ಲ ಈಗ ಹಿಂಗ ಏನ್ ಸಮಸ್ಯೆ ಆಗ್ಬಿಡ್ತೀವಿ ಅಂದ್ರೆ, ಯಾರೋ ಅಯೋಗ್ಯ ಬರ್ತಾನ, ಹಂಗಾರ ನಾವು ಕೊಡ್ಬೇಕು ಅನ್ಬಾರ್ದು ಮೇಲೆ ಇಲ್ಲ ಅಂದ್ಬಿಡ್ತೀನಿ ಅಂತ ಇಟ್ಕೊಳ್ರಿ. ಯೋಗ್ಯ ಯಾರೋ ಒಬ್ಬ ಬರ್ತಾನೆ. ಈಗ ಯೋಗ್ಯ ಬಂದಾಗ ಅವನಿಗಿಲ್ಲ ಅಂತಂದ್ರಿ ಅಂದ್ರೆ ಅದೊಂದು ಸಮಸ್ಯೆ. ಹೌದು, ಯೋಗ್ಯನಿಗೆ ಇಲ್ಲ ಅನ್ನೋಂಗಿಲ್ಲ, ಅಯೋಗ್ಯನಿಗೆ ಹೂ ಅನ್ನೋಂಗಿಲ್ಲ. ಎಷ್ಟು ಕಷ್ಟ ಅದ ನೋಡ್ರಿ. ಬರೇ ಎಸ್ ಆರ್ ನೋ ಅಲ್ಲ, ಎಲ್ಲಿ ಎಸ್ ಅನ್ಬೇಕು, ಎಲ್ಲಿ ನೋ ಅನ್ಬೇಕು ಒಂದು ತಿಳುವಳಿಕೆ ಬೇಕಲ್ಲ ಏನ್ರಿ ಶ್ರೀನಿವಾಸ್? ಅದರಿಂದ ಅಯೋಗ್ಯ ಬಂದಾಗ ಎಸ್ ಅನ್ನಬಾರದು, ಯೋಗ್ಯ ಬಂದಾಗ ನೋ ಅನ್ನಬಾರದು. ಇದೇ ಅದರ ಸರಿಯಾದ ಮಹತ್ವ. ಏನಾಗ್ತದ ಹಂಗಂದ್ರ, ಸುಮ್ಮನೆ ಇನ್ನೊಂದು ಮಜಾ ಹೇಳ್ತಾರೆ, ತುಂಬಾ ಸೂಕ್ಷ್ಮವಾದ ಅಂಶ. ಪರಾಗ್ವಾ ಏತದ್ ರಿಕ್ತಮಕ್ಷರಂ ಯದೇತದೋ ಮಿತಿ. ಓಂ ಅಂದ್ಬಿಟ್ರಿ ಅಂದ್ರೆ ಅದು ನಿಮ್ಮನ್ನ ಬಡತನಕ್ಕೆ ಹಾಕ್ತದ.
ಯಾಕಂದ್ರ ತದ್ ಯತ್ಕಿಂಚಿದ್ ಓಮಿತ್ಯಾಹ ಅತ್ರೈವಾಸ್ಮ ತದ್ರಿಚ್ಯತೆ. ನೀವು ಏನಾದ್ರೂ ಒಂದನ್ನ ಕೊಡ್ತೀನಿ ಅಂತ ಯಾರಿಗಾದ್ರೂ ಮಾತು ಕೊಟ್ಟು ಬಿಟ್ಟರೆ, ನೋಡ್ರಿ, ಮಾತು ಕೊಟ್ಟು ಬಿಟ್ಟರೆ ಆ ವಸ್ತುವಿನ ಮೇಲೆ ಆಗಲೇ ತೆಗೆದುಕೊಂಡವನಿಗೆ ಅಧಿಕಾರ ಬಂದಾಯಿತು. ಸಾರಿ ಸರ್, ಲಕ್ಷ ಕೊಟ್ಟುಕೊಳ್ರಿ, ಬಹಳ ಮಹತ್ವದ್ದದ. ಏನೋ ಒಂದು ವಸ್ತುವನ್ನ ಕೊಡ್ತೀನಿ ಅಂತ ಹೇಳಿದೆ, ಆಯ್ತಪ್ಪ ನೀ ನಾಳೆ ಬಾ, ನಾ ಇಂಥ ಹಣವನ್ನ ಕೊಡ್ತೀನಿ ಅಂತ ಹೇಳಿದೆ. ಇಷ್ಟು ಹಣವನ್ನ ಕೊಡ್ತೀನಿ ಅಂತ ನಾನು ಅವನಿಗೆ ಪ್ರತಿಜ್ಞೆ ಮಾಡಿ ಆದಾಗ ಆ ಹಣ ಅವನದ್ದಾಯಿತೇ ಹೊರತಾಗಿ ನನ್ನದಾಗಲಿಲ್ಲ. ಒಂದು ವೇಳೆ ನಾನು ಅದನ್ನ ಬಳಸಿದರೆ ಪರರ ಸೊತ್ತನ್ನ ಬಳಸಿದ ಪಾಪಕ್ಕೆ ಗುರಿಯಾಗ್ತೀನಿ ಅಂತ ಹೇಳ್ಬಿಡ್ತಾರೆ ಪರಮಾತ್ಮ. ತುಂಬಾ ಸೂಕ್ಷ್ಮ, ಬಹಳ ಸೂಕ್ಷ್ಮ. ನೋಡ್ರಿ, ತದ್ ಯತ್ಕಿಂಚಿದ್ ಓಮಿತ್ಯಾಹ ಅತ್ರೈವಾಸ್ಮೈ ತದ್ರಿಚ್ಯತೆ ಸ ಯತ್ ಸರ್ವಮೋಂಕುರ್ಯಾದ್ರಿಚ್ಯಾದಾತ್ಮಾನಂ ಸ ಕಾಮೇಭ್ಯೋ ನಾಲಂ ಸ್ಯಾತ್. ಆದ್ರಿಂದ ಕೊಡುವಾಗ ಮೊದಲು ವಿಚಾರ ಮಾಡಿ ಕೊಡ್ಬೇಕು. ಈಗ ನೋಡ್ರಿ, ಕೊಡ್ತೀನಿ ಅಂತ ಕೊಡ್ಲಿಲ್ಲ ಅಂದ್ರೂ ಸಮಸ್ಯೆ, ಕೊಡ್ತೀನಿ ಅಂತ ಅದನ್ನ ಬಳಸಿದ್ರೂ ಸಮಸ್ಯೆ. ಯಾರೋ ಕೇಳಿದ್ರು ಅಂತ ಇಟ್ಕೊಳ್ರಿ, ನಮ್ ಕಡೆ ಒಂದು ತಂಬಿಗೆ ಇತ್ತು, ಅದನ್ನ ಯಾರೋ ನೋಡಿದ್ರು, ತಂಬಿಗೆ ಚಲೋ ಅದ ಆಚಾರ ಕೊಡ್ರಿ ಅಂತಂದ್ರು. ನಾವು ಕೊಡ್ತೀವಿ ಅಂತ ಇಟ್ಕೊಳ್ರಿ, ನಾಳೆ ಕೊಡ್ತೀನಿ ಅಂತ ಅಂದೆ, ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಅಂದೆ. ಆವಾಗ ನಾ ಅದನ್ನ ಎತ್ತಿಟ್ಟಿರ್ಬೇಕು ಹೊರತಾಗಿ ಅದನ್ನ ಇವತ್ತು ನಾ ಬಳಸೋ ಹಂಗಿಲ್ಲ. ಯಾಕಂದ್ರ ಅದು ಅವನದ್ದು. ಕೊಡ್ತೀನಿ ಅಂತ ಆದ್ಮೇಲೆ ಅವ ಅಭಿಮಾನ ಮಾಡ್ಯಾನ, ನಾ ಅಭಿಮಾನ ತ್ಯಾಗ ಮಾಡಿಬಿಡ್ತೀನಿ. ಇಫ್ ನಾ ಅದನ್ನ ಬಳಸಿದೆ ಅಂತ ಇಟ್ಕೊಳ್ರಿ, ಆಗ ನನಗೆ ಪರಸೊತ್ತು ಬಳಸಿದ ಪಾಪ. ಕೊಡ್ಲೇ ಇಲ್ಲ ಅಂತ ಇಟ್ಕೊಳ್ರಿ, ಮಹಾಪಾಪ ಅಲ್ವೇನ್? ಕೊಡ್ತೀನಿ ಅಂತ ಕೊಡ್ಲಿಲ್ಲ ಅಂತಂದ್ರೆ ಎರಡೂ ಸಮಸ್ಯೆ ಅದ. ಅದಕ್ಕ ನೋಡಿ ವಿಚಾರ ಮಾಡಿ ಹೂ ಅನ್ನು ಶಾಣ್ಯ ಭಗವಂತ ಉಪದೇಶ ಮಾಡಿತ್ತು. ಸ ಕಾಮೇಭ್ಯೋ ನಾಲಂ ಸ್ಯಾತ್. ಹಂಗ ಕೊಟ್ಕೋತ್ ಹೋದ ಅಂದ್ರ ತಾಯಂದ ಧರ್ಮ ಕಾರ್ಯಗಳನ್ನ ಮಾಡ್ಕೋತ್ ಕೊಡ್ಬೇಕಿ, ನಾವ ಪೂರ್ಣ ಆಗಂಗಿಲ್ಲ. ಮಂತ್ರ ನೋಡ್ರಿ ಮುಂದ, ಅಥ ಏತದ್ ಪೂರ್ಣಮಭ್ಯಾತ್ಮಂ ಯನ್ನೀತಿ. ಖರೆ ಅಂದ್ರೆ ಇಲ್ಲ ಅಂತಂದ್ರ ಆಗವ ಏನಾಗ್ತಾನ ಅಂದ್ರೆ ತಾ ಪೂರ್ಣ ಆಗ್ತಾನ. ಇಲ್ಲಪ್ಪ, ನೀ ಕೇಳಿದಲ್ಲ, ಎಲ್ಲಿ ನಮ್ಗೆ ಕೊಡ್ಲಿಕ್ಕೆ ಆಗ್ತದೋ, ಇಲ್ಲಿ ಹೋಗು ಅಂತ ಇಷ್ಟ ಅಂದ್ಬಿಟ್ರೆ ಅವಂಗ ಇನ್ನೊಬ್ರಿಗೆ ಕೊಡ್ತೀನಿ ಎಂದದ್ದು ಪಾಪ ಕೊಡೋದಿಲ್ಲ, ಅದೆಲ್ಲ ಇದು ಸಮಸ್ಯೆ ಬರೋದಿಲ್ಲ. ಇಲ್ಲ ಅಂದ್ಬಿಟ್ಟ ನಾವ್ ಅಷ್ಟ. ಇಲ್ಲ ಅನ್ನುವ ಅಕ್ಷರವು ಅವನನ್ನ ಪೂರ್ಣಗೊಳಿಸ್ತದ, ಹೂ ಅನ್ನುವ ಅಕ್ಷರವು ಅವನನ್ನ ದಾರಿದ್ರ್ಯಕ್ಕೆ ಹಾಕ್ತದ. ಏನ್ ವಿಚಿತ್ರ ಸೈಕಾಲಜಿಗಳು ನೋಡ್ರಿ, ಇವೆಲ್ಲ ಭಾರಿ ವಿಚಿತ್ರದ. ಹೌದಾ? ಹಂಗಾರ ಬಂದವ್ರಿಗೆಲ್ಲ ಇಲ್ಲಂತೀನಿ. ಸತತ್ ಸ ಯತ್ ಸರ್ವಂ ನೇತಿ ಬ್ರೂಯಾತ್ ಪಾಪಿಕಾಸ್ಯ ಕೀರ್ತಿರ್ಜಾಯತೆ. ಬಂದವ್ರಿಗೆಲ್ಲ ಇಲ್ಲ ಬೇಡ, ಬಂದವ್ರಿಗೆಲ್ಲ ಇಲ್ಲ ಬೇಡ, ಅಯೋಗ್ಯರಿಗೆ ಇಲ್ಲ ಅನ್ನೋ, ಯೋಗ್ಯರಿಗೆ ಹೂ ಅನ್ನು. ಯಾಕಂದ್ರ ಪಾಪಿಕಾ ಕೀರ್ತಿ ಜಾಯತೆ, ಮಹಾಪಾಪ ಕೀರ್ತಿ ಬರ್ತದ, ಅಪಕೀರ್ತಿ ಬರ್ತದ ಅವನಿಗೆ. ಸೈನಂ ತತ್ರೈವ ಹನ್ಯಾತ್, ಅವನನ್ನ ಅಲ್ಲಿಯೇ ಕೊಂದು ಬಿಡ್ತದ, ಅಲ್ಲಿಯೇ ಕೊಂದು ಬಿಡ್ತದ. ಒಳ್ಳೆ ಅಧ್ಯಯನಶೀಲನಾದ ವಿದ್ಯಾರ್ಥಿ ಇದ್ದಾನೆ, ತುಂಬಾ ಕಷ್ಟದಲ್ಲಿದ್ದಾನೆ, ಬಹಳ ಅಧ್ಯಯನ ಮಾಡ್ತಾನೆ, ಜಪವಂತನಿದ್ದಾನೆ, ಪಾರಾಯಣ ಮಾಡ್ತಾನೆ, ಸದಾಚಾರಿ ಇದ್ದಾನೆ. ಅವ ಬಂದು ಕೇಳಿದ್ದಾನೆ, ಇಲ್ಲ ಅನ್ನೋದು ನನ್ನ ಸಂಪತ್ತಿಗೆ ಕಾರಣ, ಇವನಿಗೆ ಯಾಕೆ ನಾ ಹೂ ಅನ್ಬೇಕು, ಇಲ್ಲ ಅಂದ್ಬಿಡ್ತೀನಿ ಅಂತಂದರೆ ಆ ಕ್ಷಣದಲ್ಲಿ ಆ ನಕಾರವು ನಿನ್ನನ್ನು ಸಾಯಿಸಿಬಿಡ್ತು. ರೀ ಸ್ವಾಮಿ, ಎಲ್ಲ ನೀವು ಅಡ್ಡಗಾಡಿ ಮೇಲೆ ದೀಪ ಇಡಬೇಡ್ರಿ, ಸರಳ ಪಾಠ ಹೇಳ್ರಿ. ನೀವು ಹಿಂಗ್ಯಾಕ್ ಮಾಡ್ತೀರಿ ನೀವು ಅಡ್ಡಗಾಡಿ ಮೇಲೆ ದೀಪ ಅಂದ್ರೆ? ಅದಕ್ಕೆ ಪರಮಾತ್ಮ ಅಂತಾನ, ತಸ್ಮಾತ್ ಕಾಲೇ ಏವ ದದ್ಯಾತ್ ಕಾಲೇನ ದದ್ಯಾತ್. ಕಾಲದಲ್ಲಿ ಕೊಡು, ಕಾಲದಲ್ಲಿ ಕೊಡಬೇಡ. ಕಾಲ ಅನ್ನೋದು ಪಾತ್ರದ ಉಪಲಕ್ಷಣ. ಕಾಲ ಶಬ್ದಕ್ಕೆ ಯೋಗ್ಯ ಕಾಲ, ಯೋಗ್ಯ ಪಾತ್ರ, ಯೋಗ್ಯ ದೇಶದಲ್ಲಿ ಕೊಡು. ಅಯೋಗ್ಯ ಪಾತ್ರ, ಅಯೋಗ್ಯ ಕಾಲ, ಅಯೋಗ್ಯ ದೇಶದಲ್ಲಿ ಕೊಡಬೇಡ. ಇದನ್ನೇ ಗೀತೆಯ 17ನೇ ಅಧ್ಯಾಯದಲ್ಲಿ ಹೇಳುವಾಗ ಏನದು, ದೇಶೇ ಕಾಲೇ ಚ ಪಾತ್ರೇ ಚ ಯದ್ದಾನಂ ಸಾತ್ವಿಕಂ ಸ್ಮೃತಂ. ದೇಶ ಕಾಲ ಪಾತ್ರಗಳನ್ನು ನೋಡಿ ಕೊಟ್ಟ ದಾನ ಸಾತ್ವಿಕ ದಾನವೆನಿಸ್ತದ. ಅದೇಶ ಅಕಾಲ ಅಪಾತ್ರರಿಗೆ ಕೊಟ್ಟ ದಾನ ಅದಾನವೆನಿಸ್ತದ. ಅದು ಅಮಾವಾಸ್ಯ ದಾನ ಅಂತ ಕೆಲವು ಅಂತಿರ್ತಾರೆ, ಅಮಾಶಿ ದಾನ ಅಂತ. ಯಾರು ತಗೊಳ್ಳಿಕ್ಕೆ ತಯಾರಿರಂಗಿಲ್ಲ. ಅಮಾಶಿ ದಾನ ಅಂದ್ರೆ ತಮ್ಮ ಪಾಪ ಎಲ್ಲ ನಮಗೆ ಕೊಡ್ಲಿಕ್ಕೆ ಅರ್ಥ ಇರ್ತದೆ. ಅದಕ್ಕೆ ಅರ್ಥಾತ್ ಇಲ್ಲ, ಸುಮ್ಮನೆ ಕೆಲವರು ಹಂಗ ಅಂತಿರ್ತಾರೆ. ಅವಶ್ಯ ಕೊಡಬೇಕು, ಅದೆಲ್ಲ ತಗೊಳ್ಳೋ ಅನ್ಬುದ್ಧಿ ಇರಬಾರ್ದು ಅಷ್ಟೇ, ಹಂಗಾಗ್ತದ. ಅದರಿಂದ ಅವಶ್ಯವಾಗಿ ಕೊಡಬೇಕು, ಯೋಗ್ಯರಾದವ್ರು ನೋಡಿ ಯೋಗ್ಯ ಕಾಲದಲ್ಲಿ ಕೊಡಬೇಕು. ಗ್ರಹಣ ಬಂದಿರ್ತದೆ, ಅವ ಕೊಡ್ತಾರೆ. ಇವ್ ಏನ್ ಗಾಬರಿ ಆಗ್ತದೆ ಅಂದ್ರೆ, ಅವ್ರು ತಮ್ಮೆಲ್ಲ ಪಾಪ ಕೊಡ್ಲಿಕ್ಕೆ ಗಾಬರಿ ಆಗಿರ್ತದೆ ಅವ್ರಿಗೆ, ಆಗಿರ್ತಲ್ಲ. ಮತ್ತೆ ಅದಕ್ಕೆ ಹಂಗೆ ಹೇಳಿಕತ್ತಾರೆ, ಹಂಗೇನ್ ಇರೋದಿಲ್ಲ. ಯೋಗ್ಯರಾದವರಿಗೆ ಕೊಟ್ಟರೆ ಅದನ್ನ ಯೋಗ್ಯ ವಿನಿಯೋಗ ಮಾಡ್ಕೋತಾರೆ, ಉಪಯೋಗಿಸ್ಕೊಳ್ತಾರೆ. ಸರಿನಾ? ಮುಂದೆ ನೋಡ್ರಿ, ಏನಾತು? ಕಾಲೇನ ದದ್ಯಾತ್ ಕಾಲೇವ ದದ್ಯಾತ್ ತತ್ ಸತ್ಯಾನೃತೆ ಮಿಥುನೀಕರೋತಿ ತಯೋರ್ ಮಿಥುನಾತ್ ಪ್ರಜಾಯತೆ ಭೂಯಾನ್ ಭವತಿ. ಹಿಂಗ ಸತ್ಯ ಮತ್ತು ಅನೃತಗಳನ್ನು ಮಿಥುನೀಕರೋತಿ ಅಂದ್ರೆ ಜೋಡಿಸಿ, ಮೇಳನ ಮಾಡಿ, ಎಲ್ಲಿ ಹೂ ಅನ್ಬೇಕು, ಎಲ್ಲಿ ಇಲ್ಲ ಅನ್ಬೇಕು, ಎಲ್ಲಿ ಹೂ ಅನ್ಬೇಕು, ಎಲ್ಲಿಲ್ಲ ಅನ್ಬೇಕು ನೋಡಿ ವ್ಯವಹಾರ ಮಾಡಿದರೆ ತಯೋರ್ ಮಿಥುನಾತ್,
ಹಿಂಗ ಸರಿಯಾದ ಪ್ರಯೋಗಗಳನ್ನ ಹದವಾಗಿ ಪ್ರಯೋಗ ಮಾಡಿದಾಗ ಪ್ರಜಾಯತೆ ಭೂಯಾನ್ ಭವತಿ, ಅವ ಶ್ರೇಷ್ಠನಾಗ್ತಾನೆ, ತನ್ನ ಸಂಪತ್ತನ್ನು ಬೆಳೆಸ್ಕೊಳ್ತಾನೆ, ತನ್ನ ಸಂತತಿಯನ್ನು ಬೆಳೆಸಿಕೊಳ್ತಾನೆ, ಯೋಗ್ಯನಾಗುತ್ತಾನೆ. ಸರಿ ಆಯ್ತಾ? ವಿಷಯ ತಿಳಿತಾ? ಇಷ್ಟು ಓಕೆ, ಡನ್. ಯೋಗ್ಯರನ್ನ ಗುರುತಿಸುವ ಬಗೆ ಹೇಗೆ? ನಮಗಂತೂ ಗೊತ್ತಾಗೋದಿಲ್ಲ ಯಾರು ಯೋಗ್ಯರು ಯಾರ ಅಯೋಗ್ಯರು ಅಂತ ಗೊತ್ತಾಗೋದಿಲ್ಲ. ಏನದ ಅಂದ್ರ ಶಾಸ್ತ್ರ ಯೋಗ್ಯರ ಲಕ್ಷಣವನ್ನ ಹೇಳ್ಬಿಟ್ಟದ. ನಾವು ಸ್ವಂತಕ್ಕೆ ಗುರುತಿಸ್ಲಿಕ್ಕೆ ಆಗದೆ ಇದ್ರೂ ಕೂಡ ಇಂಥವರನ್ನ ಯೋಗ್ಯರು ಇಂಥವರನ್ನ ಅಯೋಗ್ಯರು ಎಂದು ಕರೆಯಬೇಕು ಅಂತ. ಈಗ ನಾನು ಬಾಲ್ಯದಲ್ಲಿ ಇದ್ದೇನೆ ಅಂತ ಇಟ್ಕೋಣ, ಬಾಲ್ಯದಲ್ಲಿ ಇದ್ದೇನೆ, ನನಗೆ ಆಕಳು ಯಾವುದು ಎಮ್ಮೆ ಯಾವುದು ಅಂತ ಗೊತ್ತಿಲ್ಲ. ನನಗೆ ಆಕಳು ಗೊತ್ತಿಲ್ಲ, ಎಮ್ಮೆ ಗೊತ್ತಿಲ್ಲ. ಆದ್ರೆ ನಮ್ಮಪ್ಪ ಏನ್ ಮಾಡ್ತಾನ, ನನಗೆ ಆಕಳಿನ ಲಕ್ಷಣ ಎಮ್ಮಿ ಲಕ್ಷಣ ಹೇಳ್ತಾನ. ಹೇಳಿದ ಕೂಡಲೇ ನಾ ಹೊರಗೆ ಹೋದಾಗ ನೋಡ್ತೀನಿ, ಆ ಬಿಳಿ ಬಣ್ಣ ಇದ್ದದ್ದು, ಕೋಡ್ ಇದ್ದದ್ದು, ಬಾಲ್ ಇದ್ದದ್ದು ಕಾಣಿಸ್ತು, ಆ ಲಕ್ಷಣ ಮ್ಯಾಚ್ ಆಯಿತು. ಆದ ಕೂಡಲೇ ಓಹೋ ಇದು ಆಕಳ, ಅದು ಕರಿ ಬಣ್ಣ ಇದ್ದದ್ದು ಹಿಂಗಿದ್ದಿದ್ದು ಅಂತ ಇದು ಗೊತ್ತಾಯ್ತು, ಇದು ಎಮ್ಮಿ ಅಂತ ಗೊತ್ತಾಯ್ತು. ಹಾಗಾದ್ರೆ ನನ್ನ ತಂದೆ ನನಗೆ ಲಕ್ಷಣಗಳನ್ನು ಹೇಳಿದ್ದಕ್ಕೆ ಏನ್ ಅನುಕೂಲ ಆಯ್ತು ಅಂದ್ರೆ ಆಕಳು ಎಮ್ಮೆಯನ್ನ ಬೇರ್ಪಡಿಸ್ಲಿಕ್ಕೆ ಗೊತ್ತಾಯ್ತು. ಹಾಗೆ ಶಾಸ್ತ್ರ ಯೋಗ್ಯರ ಅಯೋಗ್ಯರ ಲಕ್ಷಣಗಳನ್ನು ಹೇಳಿದ್ದರಿಂದ ಅವರನ್ನ ಗುರುತಿಸ್ಲಿಕ್ಕೆ ಅನುಕೂಲವಾಗ್ತದೆ. ಇದು ಒಂದು. ಇನ್ನು ಒಂದು ವೇಳೆ ಕೈಮೀರಿ ಹೋಗಿ ಆಯ್ತು, ಇದೇ ಕೈಮೀರಿ ಹೋಗಿ ಅನ್ನೋದು ನಿಮ್ಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬಂತು. ಅಯೋಗ್ಯರಿಗೆ ಕೊಟ್ಟು ಬಿಟ್ಟಿವಿಪ್ಪ, ನಮ್ಗೆ ಗೊತ್ತಾಗ್ಲಿಲ್ಲ, ನಾವು ಅಯೋಗ್ಯ ಅಂತ ಗೊತ್ತಾಗ್ಲಿಲ್ಲ, ಮಾಡಿಬಿಟ್ಟಿವಿ, ಮುಂದೇನೀಗ ಅಂತ ಕೇಳಿದ್ರೆ ಅದಕ್ಕೆ ಎಚ್ಚರ. ನಿಮಗೆ ಆಮೇಲೆ ಗೊತ್ತಾತಲ್ಲ, ಏನಂತ ಗೊತ್ತಾತು, ನಾವು ಇವ ಅಯೋಗ್ಯ ಇದ್ದ, ಕೊಡಬಾರ್ದಾಗಿತ್ತು, ನಮ್ಗೆ ಗೊತ್ತಾತಲ್ಲ. ಅದರ ಪ್ರಾಯಶ್ಚಿತ್ತ ಏನ್ ಮಾಡ್ಕೊಳ್ಬೇಕು ಅಂದ್ರೆ ಇನ್ನು ಮುಂದೆ ನಾವು ಜನ್ಮದಲ್ಲಿ ದಾನ ಕೊಡುವಾಗ ಯೋಗ್ಯರಿಗೆ ನೋಡಿಯೇ ಕೊಡುತ್ತೇವೆ ಅಂತ ಪ್ರತಿಜ್ಞೆ ಮಾಡಬೇಕು. ನೋಡಿಯೇ ಕೊಡ್ತೇವೆ. ಹಂಗ ನಾವು ಇನ್ನು ದುಡುಲ್ ಅಂತ ಅವಸರ ಮಾಡಿ ಕೊಡೋದಿಲ್ಲ. ಸಹಸಾ ವಿದಧೀತ ನಕ್ರಿಯಾಂ, ಕೊಡೋದಿಲ್ಲ. ಇದುವೇ ಅಯೋಗ್ಯರಿಗೆ ಕೊಟ್ಟ ದಾನದ ಪ್ರಾಯಶ್ಚಿತ್ತ. ಅದಕ್ಕೆ ನೀವು ಮತ್ ಮಾಡ್ಬೇಡ್ರಿ, ಬಹಳ ಅಂದ್ರೆ ಹರಿನಾಮ ಸ್ಮರಣೆ ಮಾಡ್ರಿ, ದೇವರೇ ಆಯ್ತಪ್ಪ ಗೊತ್ತಾಗಿಲ್ಲ ಅಂತ ಹೇಳ್ಬಿಡ್ರಿ. ಆದರೆ ಮುಂದೆ ಕೊಡುವಾಗ ಪ್ರತಿಯೊಂದು ಬಾರಿಯೂ ಇದು ಯೋಗ್ಯ ಹೌದೋ ಅಲ್ಲೋ ಅನ್ನೋದು ವಿಚಾರ ಮಾಡಿ ದಾನ ಕೊಡಬೇಕು. ಇದುವೇ ಅದರ ಪ್ರಾಯಶ್ಚಿತ್ತವಾಗ್ತದೆ. ಮುಂದಿನ ಮತ್ತೊಂದು ಪ್ರಸಂಗ ಹಿಂಗದ. ಯೋ ವೈತಾಂ ವಾಚಂ ವೇದ ಯಸ್ಯಾಯೇಷ ವಿಕಾರಸ್ಸ ಸಂಪ್ರತಿವಿತ್. ಯಾರು ಹಿಂಗ ವಾಚಂ ವೇದ ಯಸ್ಯಾಯೇಷ ವಿಕಾರಸ್ಸ ಸಂಪ್ರತಿವಿತ್. ಓ ಅಕಾರವು ಇಷ್ಟು ಅದ್ಭುತವಾಗಿದೆ, ಅದಕ್ಕೆ ವ್ಯಾಖ್ಯಾನವು ಬೃಹತಿ ಸಹಸ್ರವೆಂದು ಇದೆಯೋ ಅಂತ ತಿಳಿತಾರೋ ಅವನು ನಿಜವಾದ ಜ್ಞಾನಿ ಅಂತ ಕರೆಸಿಕೊಳ್ತಾನ. ಸರಿನಾ? ಮುಗೀತು, ಇಷ್ಟು ಕೆಲಸ. ಇದು ಫಲಶ್ರುತಿ ಹೇಳಿದರು. ಯಹ ಯಾರು ತಾಂ ವಾಚಂ ಆ ಅಕಾರವನ್ನು ವೇದ ತಿಳಿದನೋ, ಯಸ್ಯಾಹ ಯಾವ ಅಕಾರದ ಏಷ ವಿಕಾರ ಈ ಬೃಹತಿ ಸಹಸ್ರವು ವ್ಯಾಖ್ಯಾನವು ಎಂದು ಸಹ ಅವನು ಸಂಪ್ರತಿವಿತ ಯಥಾರ್ಥ ಜ್ಞಾನಿ ಎಂದು ಕರೆಸ್ಕೊಳ್ತಾನ. ಸರಿ, ಮುಂದೆ ಹೋಗೋಣಂತ. ಈಗೊಂದು ಚಂದ ಮಾತು ಬಂತೀಗ, ಒಂದು ಹೊಸ ಅಂಶ ಅದ, ಬಹಳ ಚಂದದ ಹೊಸ ಅಂಶ. ಏನು ಅಂದ್ರೆ ಜಪ ಮಾಡುವಾಗ ಹೆಂಗ ಮಾಡಬೇಕು, ಜಪ ಮಾಡುವಾಗ ಹೆಂಗ್ ಮಾಡ್ಬೇಕು. ಜೋರ್ಲೆ ಒದರಿ ಜಪ ಮಾಡಬೇಕು, ಹೀಗೆ ಉಪಾಂಶು ಜಪ ಮಾಡಬೇಕು. ಉಪಾಂಶು ಜಪ ಮಾಡಬೇಕು. ತುಟಿ ಮಾತ್ರ ಅಳಗಾಡ್ತಿರ್ಲಿ, ನಾವು ಅಂದದ್ದು ಕೇಳಿಸೋದು ಬೇಡ, ಮೆಲ್ಲಕ್ಕೆ ಹೇಳ್ತಿರ್ಬೇಕು. ಹೀಗೆ ಜಪಿಸಬೇಕಾ ಅಥವಾ ಗಟ್ಟಿಯಾಗಿ ಒದರಿ ಜಪಿಸಬೇಕಾ? ಪಾರಾಯಣವನ್ನು ಹೆಂಗ್ ಮಾಡಬೇಕು? ಜೋರ್ ಒದರಿ ಪಾರಾಯಣ ಮಾಡ್ಬೇಕಾ, ತುಟಿ ಅಳಗಾಡಿಸುವಷ್ಟು ಪಾರಾಯಣವನ್ನ ಮಾಡಿದ್ರೆ ಸಾಕ? ಅದಕ್ಕೆ ಉಪಾಂಶು ಮತ್ತು ಉಚ್ಚ, ಉಪಾಂಶು ಉಚ್ಚ ಅಂತ. ಇದು ಯಾಕೆ ಬಂತು ಇದ್ದಕ್ಕಿದ್ದಂಗೆ ಬೃಹತಿ ಸಹಸ್ರದಲ್ಲಿ? ಏನ್ ಸಂಬಂಧ ಅದ ಬೃಹತಿ ಸಹಸ್ರಕ್ಕೆ? ಜೋರ್ಲಿ ಹೇಳೋ ಸ್ವಾಮಿ ಏನ್ ಸಂಬಂಧ ಏನದ ಅಂದ್ರೆ, 1000 ಮಂತ್ರಗಳನ್ನ ಹೇಳುವ ಕಾಲದಲ್ಲಿ, ಸ್ವರಸಹಿತವಾಗಿ ಹೇಳುವ ಕಾಲ, ನಾವೇನ್ ಮಾಡ್ತೇವೆ ಸಹಜವಾಗಿ ಅಂದ್ರೆ, ಆಚಾರ್ಯ ಹೇಳ್ತಾರ, ಆ ಮಾತನ್ನ ಹೇಳ್ತಾರ, ಬಹಳ ಅದ್ಭುತ ನಮ್ಮ ಆಚಾರ್ಯದು. ಅದು ಏನ್ ಐಕ್ಯೂ ಲೆವೆಲ್ ಬಹಳ ದೊಡ್ಡದ್ರಿ. ಇದನ್ನ ನೀವು ಬೃಹತಿ ಸಹಸ್ರವನ್ನ ಕೆಲವು ಪ್ರಸಂಗಗಳಲ್ಲಿ ಜೋರಾಗಿ ಹೇಳ್ಬೇಕಾಗ್ತದ, ಕೆಲವೊಮ್ಮೆ ಮೆಲ್ಲಕ್ಕೆ ಹೇಳ್ಬೇಕಾಗ್ತದೆ. ಯಾವಾಗ ನೀವೇ ಸ್ವಂತ ಕುತ್ಕೊಂಡು ಪಾರಾಯಣ ಮಾಡ್ತಿದ್ರೆ ಉಪಾಂಶು ಮೆಲ್ಲಕ್ಕೆ ಹೇಳ್ರಿ, ಹೋಮ ಮಾಡ್ತಾ ಇದ್ರೆ ಜೋರಾಗಿ ಹೇಳ್ರಿ. ಹೋಮ ಮಾಡ್ತಾ ಇದ್ರೆ ಜೋರಾಗಿ, ಯಾಕಂದ್ರೆ 4 ಮಂದಿ ಕೇಳಿಸ್ಬೇಕಲ್ಲ, ಮತ್ತೆ ಹೋಮ ಕೂತವರಿಗೆ ಇಲ್ಲ ಹೆಂಗ್ ಮಾಡ್ಬೇಕು ಅವರು? ಹಂಗಾರಿ ಇವೆರಡೂ ಏನು ಸರಿಯೋ ತಪ್ಪೋ? ಎರಡೂ ಸರಿ. ಹೆಂಗ ಅಂತ ಈ ರಹಸ್ಯವನ್ನ ಹೇಳಿಕೊಳ್ತಾರೆ. ಉಪಾಂಶು ಅಂದ್ರೆ ಏನು, ಉಚ್ಚ ಅಂದ್ರೆ ಏನು ಅಂತ ಹೇಳಿಕೊಳ್ಳುತ್ತಾರ. ಬರ್ರಿ ನೋಡ್ರಿ. ಅಕಾರೋ ವೈ ಸರ್ವಾ ವಾಕ್, ಅಕಾರ ಇದೆಯಲ್ಲ ಎಲ್ಲ ವಾಕು, ಸೈಷಾ ಸ್ಪರ್ಶೋಷ್ಮಭಿರ್ವ್ಯಜ್ಯಮಾನ ಬಹ್ವಿ ನಾನಾ ರೂಪಾ ಭವತಿ. ಆ ಅಕಾರವು ಸ್ಪರ್ಶಾಕ್ಷರಗಳಿಂದ ಊಷ್ಮಾಕ್ಷರಗಳಿಂದ ವ್ಯಜ್ಯಮಾನ ಅಭಿವ್ಯಕ್ತವಾಗುವಂತಹದ್ದಾಗಿ ಬಹ್ವಿ ನಾನಾ ರೂಪಾ ಭವತಿ, ಬಹಳ ರೂಪಗಳನ್ನು ಧರಿಸಿಕೊಳ್ತದ. ಸಹಜ ಅಕಾರವು ತನ್ನ ಅರ್ಥವನ್ನು ತಿಳಿಸುವಂತಹ ಬೃಹತಿ ಸಹಸ್ರವೆಂಬ ರೂಪವನ್ನು ತಾಳಿಕೊಂಡು ನಿಲ್ತದೆ.
ಇದಕ್ಕೆ ಇದು ತಿಳಿದು ಬರ್ತದೆ ವಿಷಯ. ಅದರಲ್ಲಿ ಸ್ಪರ್ಶಾಕ್ಷರಗಳು ಮತ್ತು ಊಷ್ಮಾಕ್ಷರಗಳವ. ಯಾವುದು ಕಾದಯೋ ಮಾವಸಾನಾಹ ಸ್ಪರ್ಶಾಹ ಶಶಶ ಊಷ್ಮಾಹ. ಇಷ್ಟದ ಕ ಕ ಗ ಘ ङ ಇವು ಚ ಚ ಜ ಝ ಇವೆಲ್ಲ ಸ್ಪರ್ಶಾಕ್ಷರಗಳು. ಊಷ್ಮಾಕ್ಷರಗಳು ಶ ಶ ಸ ಹ ಇವುಗಳನ್ನು ಊಷ್ಮಾಕ್ಷರಗಳು ಅಂತ ಕರೀತಾರೆ. ವ್ಯಜ್ಯಮಾನಾಹ ಸ್ಪರ್ಶೋಷ್ ಊಷ್ಮಭಿಃ ಸ್ಪರ್ಶ ಊಷ್ಮಭಿಃ ವ್ಯಜ್ಯಮಾನ. ಸ್ಪರ್ಶ ಅಕ್ಷರಗಳು ಹಾಗೂ ಊಷ್ಮ ಅಕ್ಷರಗಳಿಂದ ಅಭಿವ್ಯಕ್ತವಾಗುವ ಬೃಹತಿ ಸಹಸ್ರ ಇದೆಯಲ್ಲ, ಬಹ್ವೀಹಿ ನಾನಾ ರೂಪ ಭವತಿ, ಅನೇಕ ರೂಪಗಳನ್ನು ಧರಿಸಿಕೊಂಡು ಬರ್ತದೆ. ತಸ್ಯೈಯದುಪಾಂಶು ಸ ಪ್ರಾಣಃ ಅಥ ಯದುಚ್ಚೈಸ್ತತ್ ಶರೀರಂ ಬಂದ್ ನಿಲ್ಲಿಸಿದ್ರೆ ಈಗ ಆ ಬೃಹತಿ ಸಹಸ್ರವನ್ನ ಉಪಾಂಶು ಮೆಲ್ಲನೆ ಹೇಳಿದ್ರೆ ಅದು ಬೃಹತಿ ಸಹಸ್ರದ ಪ್ರಾಣ. ಯದುಚ್ಚೈಹಿ ಜೋರ ಹೇಳಿದ್ರೆ ಅದು ಬೃಹತಿ ಸಹಸ್ರದ ಶರೀರ. ಮೆಲ್ಲನೆ ಹೇಳಿದ್ರೆ ಬೃಹತಿ ಸಹಸ್ರದ ಪ್ರಾಣ, ಜೋರಾಗಿ ಹೇಳಿದ್ರೆ ಬೃಹತಿ ಸಹಸ್ರದ ಶರೀರ. ಅದಕ್ಕೆ ಯಾರು ಜೋರ್ಲಿ ಹೇಳ್ತಿರ್ತಾರ ನೋಡ್ರಿ, ಅವ್ರ ಕೈಕಾಲು ಬಹಳ ಅಳ್ಳಾಡ್ಸ್ತಿರ್ತಾರ, ಲಕ್ಷ ಇಟ್ಕೊಳ್ರಿ. ಯಾರು ಫ್ರಮ್ ದ ಹಾರ್ಟ್ ಹೇಳ್ತಿರ್ತಾರ ನೋಡ್ರಿ, ಅವ್ರ ಮೆಲ್ಲ ಹೇಳ್ತಿರ್ತಾರ, ಅವ್ರ ಕೈಕಾಲು ಅಳ್ಳಾಡ್ಸೋದಕ್ಕಾಗಿಲ್ಲ. ಯಾರನ್ನಾದ್ರೂ ಕಾರ್ಯಕ್ರಮ ಕರ್ಲಿಕ್ಕೆ ಹೋದಾಗ ಅವರಿಗೆ ಬರ್ಬೇಕು ಅಂತ ಪ್ರೀತಿ ಇದ್ರೆ ಕೈ ಹಿಡಿದು ಮೆಲ್ಲಕ್ಕೆ ಒತ್ತಿ, ಬರ್ರಿಪ್ಪ ಮಾಡಬೇಡ್ರಿ, ನಮ್ಮಲ್ಲಿ ಬರ್ಬೇಕು ನೀವು ಅಂತ ಹಿಂಗೆ ಹೇಳ್ತಿರ್ತಾರ. ಈ ಕೆಲವ್ರು ಬರ್ಬೇಕು ಅಂತಿರಂಗಿಲ್ಲ, ಬರ್ರಿ ಮತ್ತೆ ತಪ್ಪಿಸ್ಕೋಬೇಡ್ರಿ ನೀವೆಲ್ಲ ಬರ್ರಿ ಮತ್ತೆ ಅಂತ ಹಿಂಗ ಅಂತಿರ್ತಾರ. ಅಂದ್ರೆ ನೀವು ಬರಬೇಡ್ರಿ ಅನ್ನೋದನ್ನ ಬರ್ರಿ ಅನ್ನೋ ಸ್ಪೆಲ್ಲಿಂಗ್ ಹೆಂಗ ಆರೂಢ ಮಾಡ್ಬೇಕು ಅಂತ ತಿಳಿಸ್ತಿರ್ತಾರ ಅವ್ರು. ಬರಬಾರದು ಅನ್ನುವುದನ್ನ ಬನ್ನಿರಿ ಎಂಬ ಸ್ಪೆಲ್ಲಿಂಗ್ ಅಲ್ಲಿ ಹೆಂಗ ಆರೂಢ ಮಾಡ್ಬೇಕು ಅಂದ್ರೆ ಧ್ವನಿ ಒಳಗೆ ಬರ್ರಿ ಮತ್ತೆ ಅಂದ್ರೆ ಬರಬೇಡ್ರಿ. ಅದಕ್ಕೆ ಹೇಳ್ತಿರ್ತಾರೆ, ನೀವು ಕಾರ್ಯಕ್ರಮಕ್ಕೆ ಬಂದ್ರಿ ಬಹಳ ಸಂತೋಷ ಆಯ್ತು ಅಂತ. ಅದಕ್ಕೆ ನಮ್ಮ ಆಚಾರ್ಯ ಹೇಳ್ತಿರು, ಬರದೇ ಇದ್ರೆ ಇನ್ನೂ ಸಂತೋಷ ಆಗ್ತಿತ್ತು ಅಂತ. ಬಂದ್ರಿ ಸಂತೋಷ ಆಯ್ತು, ನೀವು ಬರದೇ ಇದ್ರೆ ಇನ್ನೂ ಸಂತೋಷ ಆಗ್ತಿತ್ತು ಅಂತ. ಅದಕ್ಕೆ ಉಪಾಂಶು ಉಚ್ಚ ತಸ್ಮಾತ್ ತಿರೈವ ಹ್ಯಶರೀರಂ. ಅದು ಯದು ಉಪಾಂಶು ಸಪ್ರಾಣ, ಯಾವುದು ಉಪಾಂಶು ಇದೆಯೋ ಮೆಲ್ಲನೆ ಹೇಳುವುದಿದೆಯೋ ಅದು ಬೃಹತಿ ಸಹಸ್ರದ ಪ್ರಾಣ. ಮುಂದೆ ಅದಕ್ಕೆ ಅಭಿಮಾನಿಗಳು ಯಾರು ಅಂದ್ರೆ ವಾಯುದೇವರು ಅಂತ ಹೇಳೋರಿದ್ದಾರೆ. ಸರಿ, ಮುಂದೋಣಂತೆ. ಅಥ ಯದುಚ್ಚೈ ತತ್ ಶರೀರಂ, ಯಾವುದು ಜೋರಾಗಿ ಹೇಳಲ್ಪಡ್ತದೋ ಅದು ಅದರ ಶರೀರ. ತಸ್ಮಾತ್ ತತ್ತಿರೈವ, ಮೆಲ್ಲನೆ ಹೇಳಿದ್ದು ತಿರೋಧಾನಗೊಂಡಂತೆ ಅಂದ್ರೆ ತಿರೈವ ಅಶರೀರಂ, ಶರೀರವಿದ್ದು ಶರೀರ ಇಲ್ಲದೇ ಇದ್ದಂತೆ. ಯಾವುದದು ಉಪಾಂಶು ಮೆಲ್ಲನೆ ಹೇಳುವುದಿದೆಯಲ್ಲ, ಅದಕ್ಕೊಂದು ಫಾರ್ಮ್ ಅದ, ಇದ್ರೂ ಇಲ್ಲದೇ ಇದ್ದಂತೆ. ಯಾಕಂದ್ರೆ ವ್ಯಕ್ತ ಅಲ್ಲ ನೋಡ್ರಿ, ಅದು ವ್ಯಕ್ತ ಅಲ್ಲ. ಯಾಕಂದ್ರೆ ಮೆಲ್ಲನೆ ಹೇಳುವುದು ಅಂತ ಅನ್ಲಿಕ್ಕತ್ತೀರಿ, ಗುರುತಿಸ್ಲಿಕ್ಕತ್ತೀರಿ ಅಂದ್ರೆ ಅದಕ್ಕೊಂದು ಆಕಾರ ಅದ. ಬಟ್ ಆ ಆಕಾರ ಇದ್ರೂ ನೀವು ಹೊರಗೆ ಹೇಳಿಕ್ ಬರ್ತಿಲ್ಲ ಅಂದ್ರೆ ಅದು ಅವ್ಯಕ್ತ ಅದ, ತಿರೋಹಿತವಾಗಿದೆ. ಅಶರೀರೋ ಹಿ ಪ್ರಾಣ, ಯಾಕಂದ್ರೆ ಪ್ರಾಣದೇವರು ಅಶರೀರರಲ್ಲವೇ. ಏನ್ ಪ್ರಾಣದೇವರು ಯಾಕೆ ಅಶರೀರರು? ಪ್ರಾಣದೇವ್ರ ಶರೀರ ಇಲ್ಲೇನ್? ಮತ್ತೆ ನಾವ್ ಇಷ್ಟೆಲ್ಲ ಮತ್ತೆ ಹಣಮಪ್ಪ ಭೀಮಪ್ಪ ಮದ್ದಪ್ಪ ಅಂತ ತಿಳ್ಕೊಂಡು ಹೇಳಿ ಪೂಜಾ ಮಾಡ್ತಿರ್ತೀವಿ. ಮಧ್ವರಾಯರು ಮಧ್ವಾಚಾರ್ಯರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹಣಮಪ್ಪ ಭೀಮಪ್ಪ ಮಧ್ವಪ್ಪ ಅಂತ ನಾವು ಮತ್ತೆ ಇಲ್ಲ ಅಂತಿರಲ್ಲ ನೀವು ಅಂತಂದ್ರೆ. ಏಕಾದಶ ಸ್ಕಂದ ತಾತ್ಪರ್ಯದಲ್ಲಿ ಆಚಾರ್ಯರು ಬರೀತಾರೆ, ಬ್ರಹ್ಮ ನಿರಭಿಮಾನಿತ್ವ ಶರೀರೋಪ್ಯ ಶರೀರವಾನ್. ವಾಯುದೇವರು ಬ್ರಹ್ಮದೇವರು ಶರೀರ ಉಳ್ಳವರಾದರೂ ಶರೀರ ಇಲ್ಲ. ಯಾಕೆ ಅಂದ್ರೆ ಅದರ ಮೇಲೆ ಇವರಿಗೆ ಅಭಿಮಾನವೇ ಇಲ್ಲ. ಯಾವುದ್ರ ಮೇಲೆ ನಮ್ಗೆ ಅಭಿಮಾನ ಇರೋದಿಲ್ಲ ಅದು ನಮ್ದಲ್ಲ, ಇಲ್ಲ ಅಂತ ಅರ್ಥದಕ್ಕೆ. ಈಗ ಹೇಳಿದಲ್ಲ ಆಗಲೇ, ದಾನ ಕೊಡೋ ವಸ್ತುವನ್ನು ನಾವು ಕೊಟ್ಟಾದ ಮೇಲೆ ಅದರ ಮೇಲೆ ನಮ್ಮ ಅಭಿಮಾನ ಇರೋಂಗಿಲ್ಲ. ನಮ್ಮ ಅಭಿಮಾನ ಇಲ್ಲ ಅಂದ್ರೆ ಆ ವಸ್ತು ನಮ್ದೋ ಅಲ್ಲೋ ಅಲ್ಲ, ಇಲ್ಲ, ಮುಗಿದಷ್ಟ ಕೆಲಸ ಅದು. ಹಂಗೆ ದೇಹದ ಮೇಲೆ ಇದು ನನ್ನ ದೇಹ ಎಂದು ಅಭಿಮಾನವನ್ನ ವಾಯುದೇವರು ಮಾಡದೇ ಇದ್ದರಿಂದ ಆ ದೇಹವು ಅವರಿಗೆ ಇಲ್ಲದೇ ಇದ್ದಂತೆ. ತತ್ತಿರೈವ ತಿರೋಧಾನಗೊಂಡಂತೆ. ಅಥವಾ ಯದುಚ್ಚೈ ತತ್ ಶರೀರಂ ತಸ್ಮಾದ್ ಆವಿರ್ಹಿ ಶರೀರಂ, ಅದರಿಂದ ಯಾವುದು ಉಚ್ಚೈಹಿ ಜೋರಾಗಿ ಹೇಳುತ್ತಾರೋ ಅದು ಶರೀರವಿದ್ದಂತೆ. ಅದು ಆವಿರ್ಹಿ ಶರೀರಂ, ಯಾಕೆ ಶರೀರ ಎಲ್ಲರ ಕಣ್ಣಿಗೆ ಎದ್ದು ಕಾಣಿಸುವಂತಹದ್ದು. ಅರ್ಥ ಆಯ್ತಾ? ಸರಿ, ಜೋರಾಗಿ ಹೇಳ್ರಿ ಮೆಲ್ಲಗೆ ಹೇಳ್ರಿ. ಜೋರಾಗಿ ಹೇಳೋದು ಅಂದ್ರೆ ಶರೀರ, ಮೆಲ್ಲಕ್ಕೆ ಹೇಳೋದು ಅಂದ್ರೆ ಪ್ರಾಣ. ಮೆಲ್ಲಕ್ಕೆ ಹೇಳೋದು ಅಂದ್ರೆ ಪ್ರಾಣದೇವರ ಶರೀರ. ಯಾಕೆ ಪ್ರಾಣದೇವರ ಶರೀರ ಅಭಿವ್ಯಕ್ತವಾಗಿಲ್ಲ. ಜೋರಾಗಿ ಹೇಳೋದು ಅಂದ್ರೆ ಏನು? ತಗೊಳ್ರಿ ಭಾಷ್ಯ ಓದ್ರಿ. ಏನಂತಾರ? ತದೇತತ್ ಪಂಚಧಾ ಸ್ಥಿತಂ. ಈ ಆಕಾರದ ವ್ಯಾಖ್ಯಾನವು 5 ರೀತಿ ಅದ. ಈಗ ಪ್ರಮಾಣ ಬಂದದ ನಮ್ದು, ಅಂದ್ರೆ ಬಹಳಷ್ಟು ವೇದ ಓದ್ಕೊಂಡ್ ಬಂದಿವಿ. ವ್ಯಾಖ್ಯಾನಮೇವ ಅಕಾರಸ್ಯ ಸಹೈವೋಕ್ತೇನ ಸರ್ವಶಃ. ಅಕಾರದ ವ್ಯಾಖ್ಯಾನ
ಎಲ್ಲ ಅಕ್ಷರಗಳಿಂದ ಕೂಡಿಕೊಂಡು ಬೃಹತಿ ಸಹಸ್ರ. ಮಿತಾಮಿತೆ ಸ್ವರ ಸತ್ಯಮೃತಂ ಚೇತಿ ಪಂಚದ ಮಿತ ಅಮಿತ ಸ್ವರ ಸತ್ಯ ಅಋತ ಎಂಬುವಂತಹ 5 ರೀತಿಯಾಗಿದ್ದದ್ದು. ತಸ್ಮಾದ್ ಅಕಾರ ಏವಾಯಂ ಸರ್ವಭಾಗಾತ್ಮಕ ಶ್ರುತಃ. ಅದರಿಂದ ಅಕಾರವು ಎಲ್ಲ ಮಾತುಗಳ ಸ್ವರೂಪ. ತಸ್ಯೈವ ವ್ಯಕ್ತಿ ರೂಪೋಯಂ ಸರ್ವವೇದಾದಿ ವಿಸ್ತರ. ಆ ಅಕಾರದ ವ್ಯಕ್ತಿ ಅಭಿವ್ಯಕ್ತಿ ಯಾವುದು? ಎಲ್ಲ ವೇದಗಳ ವಿಸ್ತಾರ. ಒಂದು ವ್ಯಾಖ್ಯಾನ, ಒಂದು ವ್ಯಾಖ್ಯೇಯ. ತಸ್ಮಾತ್ ಸರ್ವಗುಣಾನ್ ವಿಷ್ಣೋರಕಾರೋ ವಕ್ತಿ ಯತ್ ಪ್ರಭೋ ಯತ್ ಯಸ್ಮಾತ್ ಪ್ರಭೋ ವಿಷ್ಣೋ ಸರ್ವಾನ್ ಗುಣಾನ್ ಅಕಾರೋ ವಕ್ತಿ. ತಸ್ಮಾತ್ ಯಾವ ಕಾರಣಕ್ಕಾಗಿ ಅಕಾರವು ಭಗವಂತನ ಎಲ್ಲ ಗುಣಗಳನ್ನು ಹೇಳ್ತದೋ ಅದರಿಂದ ಅದು ಮೂಲವೆನಿಸ್ತದೆ, ಉಳಿದದ್ದೆಲ್ಲ ವ್ಯಾಖ್ಯಾನವಾಗ್ತದೆ. ತದ್ವ್ಯಕ್ತಯೋಪಿ ಶಬ್ದ ಯೇ ಸರ್ವೇ ವಿಷ್ಣು ಗುಣಬ್ರುವಾಹ. ಬಹಳ ಅದ್ಭುತ ಮಾತು. ಏನು? ಸರ್ವೇ ವಿಷ್ಣು ಗುಣಬ್ರುವಾಹ. ಯಾವುದು ಭಗವಂತನ ಗುಣಗಳನ್ನ ಹೇಳಲಿಕ್ಕೆ ಸಾಧ್ಯವಿದೆಯೋ ಅದೆಲ್ಲವೂ ಅಕಾರದ ವ್ಯಾಖ್ಯಾನವೆನಿಸುತ್ತದೆ ಎಂದು ಶ್ರೀಮದಾಚಾರ್ಯ. ಏನು ಅಂದ್ರೆ, ಉದಾಹರಣೆಗೆ ಈಗ ಬೃಹತಿ ಸಹಸ್ರ ಅಷ್ಟೇ ಅಲ್ವಲ್ಲ ಭಗವಂತನ ಗುಣಗಳನ್ನು ಹೇಳಿಕ್ಕೆ ಹೊರಟದ್ದು. ಭಾಗವತ ಹೇಳ್ತಿಲ್ವಾ? ಮಹಾಭಾರತ ಹೇಳ್ತಿಲ್ವಾ? ರಾಮಾಯಣ ಹೇಳ್ತಿಲ್ವಾ? 18 ಪುರಾಣಗಳು ಹೇಳ್ತಿಲ್ವಾ? ಸ್ಮೃತಿ ಗ್ರಂಥಗಳು ಹೇಳ್ತಿಲ್ವಾ? ಶ್ರೀಮದಾಚಾರ್ಯ ಗ್ರಂಥಗಳು ಹೇಳ್ತಿಲ್ವಾ? ದಾಸ ಸಾಹಿತ್ಯ ಹೇಳ್ತಿಲ್ವಾ? ಹಾಗಾದರೆ ಯಾವುದು ಭಗವಂತನ ಗುಣಗಳನ್ನ ಹೇಳಲಿಕ್ಕೆ ಹೊರಡುತ್ತದೋ ಅದೆಲ್ಲವೂ ಅಕಾರದ ವ್ಯಾಖ್ಯಾನವೇ. ಮುಗಿದೋಯ್ತು. ಅರ್ಥ ಆಯ್ತೇನೆ ಹೇಳಿದ್ದು? ಶ್ರೀಮದಾಚಾರ್ಯ ಅಂತಾರ, ಏ ಸರ್ವೇ ವಿಷ್ಣು ಗುಣ ಬ್ರುವಾಹ. ಯಾವುದು ಭಗವಂತನ ಗುಣಗಳನ್ನು ಹೇಳ್ತದೋ ಸರ್ವೇಪಿ ಶಬ್ದ ತದ್ವ್ಯಕ್ತಯ. ಅವೆಲ್ಲವೂ ಅಕಾರದ ವ್ಯಾಖ್ಯಾನಗಳು. ಇಷ್ಟು ಹಿಂದಿನ ಅಂಶ. ಈಗ ಡೈರೆಕ್ಟ್ ಇದಕ್ಕೆ ಬರ್ತಾರೆ. ಈಗ ಡೈರೆಕ್ಟ್ ಇದಕ್ಕೆ ಏನು ಡೈರೆಕ್ಟ್ ಅದಕ್ಕೆ ಬರೋದು? ಅಕಾರಸ್ಯ ತಥಾ ತಥೋಪಾಂಶುರಭಿಮಾನಿ ತುಮಾರುತಃ. ಅದ್ಭುತ ಮಾತು ಮತ್ತೊಂದು. ಅಕಾರ ಮತ್ತು ಉಪಾಂಶು ಎರಡದೇ. ಈಗ ಉಪಾಂಶು ಮೆಲ್ಲನೆ ಹೇಳಬೇಕು. ಆ ಮೆಲ್ಲನೆ ಹೇಳುವುದಕ್ಕೆ ಅಭಿಮಾನಿಗಳು ಯಾರು ಅಂದ್ರೆ ವಾಯುದೇವರು. ಅರ್ಥ ಆಯ್ತಾ? ಮೆಲ್ಲನೆ ಹೇಳುವುದಕ್ಕೆ ಅಭಿಮಾನಿಗಳು ಯಾರು ಅಂದ್ರೆ ವಾಯುದೇವರು. ಈಗ ನೋಡ್ರಿ ಏನಾಯ್ತು ಅಂದ್ರೆ, ನೀವು ಜಪಮಣಿಯನ್ನು ಹಿಡಿದುಕೊಂಡು ಮೆಲ್ಲಗೆ ಜಪ ಮಾಡ್ತಾ ಇದ್ದೀರಿ, ತುಟಿ ಅಳ್ಳಾಡಿಸ್ತಾ ಇದ್ದೀರಿ. ಇದು ಯಾರಿಂದ ಅಭಿಮನ್ಯಮಾನವಾದದ್ದು? ಮುಖ್ಯ ಪ್ರಾಣದೇವರಿಂದ ಅಭಿಮನ್ಯಮಾನವಾದದ್ದು. ಕೂಡಲೇ ಫಲ ಸಿಗ್ತದೆ, ಒಡನೆಯ ಫಲ ಬರ್ತದೆ, ಭಾರಿ ಶ್ರೇಷ್ಠ ಫಲ ಬರ್ತದೆ. ಯಾಕ? ಉಪಾಂಶು ಜಪ ಮಾಡಿದ್ದೀರಿ. ಯಾರನ್ನೂ ಮಾತನಾಡಿಸ್ಬೇಡ್ರಿ, ಒಂದು ಕಡೆಗೆ ಕೂತ್ಕೊಂಡ್ಬಿಡ್ರಿ. ತಣ್ಣಗೆ ನಿಮ್ಮನೆಯಲ್ಲೇ ಒಂದು ಕಡೆ ಕೂತ್ಕೊಳ್ರಿ, ಜಪಮಣಿಯನ್ನು ಹಿಡಿದುಕೊಳ್ರಿ. ಗಾಯತ್ರಿ ಮಂತ್ರವನ್ನು ಉಪಾಂಶವಾಗಿ ಜಪ ಮಾಡ್ತಾ ಹೋಗ್ರಿ. ಇಷ್ಟೆಲ್ಲ ನೀವೇನ್ ಕೇಳಿದ್ದೀರಿ ಇದನ್ನೆಲ್ಲ ಅನುಸಂಧಾನ ಮಾಡಿಕೊಳ್ರಿ. ಜಪಮಣಿ ಹಿಡಿದು ಉಪಾಂಶು ಜಪ ಮಾಡಿದ ಕೂಡಲೇ ಪ್ರಾಣದೇವರು ಅಲ್ಲಿ ಗಾಯತ್ರಿ ನಡೀತಿರ್ಲಿ, ಗಾಯತ್ರಿ ಮಂತ್ರ ಆಗ್ತಿರ್ಲಿ, ಗಾಯತ್ರಿ ಮಂತ್ರ ಜೊತೆಗೆ ಪ್ರಾಣದೇವರು ಈ ಜಪವನ್ನು ನಡೆಸುವಂಥವ್ರು ಉಪಾಂಶವಾಗಿ ಅವರಿಂದ ಜಡಿತಾ ಇದೆ ಜಪ ಅಂತ ಒಂದು ಅನುಸಂಧಾನ ಮಾಡಿಕೊಂಡು ಜಪ ಮಾಡ್ತಾ ಇದ್ರೆ ಫಲಾಧಿಕ್ಯ ಉಂಟು. ಅದಕ್ಕೆ ಫಲಾಧಿಕ್ಯ ಉಂಟು. ಆಚಾರ್ಯ ಹೇಳ್ತಾರ ಮಾತನ್ನ. ಮತ್ತೆ ಈಗ ಉಪಾಂಶುವಿಗೆ ಅಭಿಮಾನಿಗಳು ಯಾರು ಅಂತ ನಾವು ಕೇಳಿಕೊಂಡೆವು, ಪ್ರಾಣದೇವರು. ಮತ್ತೊಂದು ಮಾತು ಹೇಳ್ತಾರೆ, ಈ ಬೃಹತಿ ಸಹಸ್ರವು ಯಾವ ಅಕಾರಕ್ಕೆ ವ್ಯಾಖ್ಯಾನವಾಗಿದೆಯೋ ಆ ಅಕಾರದ ಅಭಿಮಾನಿಯು ಪ್ರಾಣದೇವರು. ಆ ಅಕಾರದ ಅಭಿಮಾನಿಯು ಪ್ರಾಣದೇವರು. ಅಂದ್ರೆ ಬೃಹತಿ ಸಹಸ್ರಕ್ಕೂ ಅಭಿಮಾನಿಗಳು ಪ್ರಾಣದೇವರು, ಅಕಾರಕ್ಕೂ ಅಭಿಮಾನಿಗಳು ಪ್ರಾಣದೇವರು. ಎರಡಕ್ಕೂ. ಸರಿ ಆಯ್ತಾ? ಮುಂದೆ ಹೋಗೊಂಡ್ ಬರ್ರಿ. ಏನಂತಾರ ಇನ್ನ ದೇಹೇಂದ್ರಿಯಾಂತಃಕರಣ ನಾಮ್ನೋಸ್ಯ ದ್ವಿವಿಧಸ್ಯ ಚ ಸ್ಥೂಲ ಸೂಕ್ಷ್ಮ ಶರೀರಸ್ಯ ಸರ್ವೇಷಾಂ ಅಭಿಮಾನಿನಿ ಭಾರತಿ ಉಚ್ಚೋದಿತಸ್ಯಾಪಿ. ಶರೀರಾಭಿಮಾನಿ ಮತ್ತು ಉಚ್ಚವಾಗಿ ಹೇಳುವುದಕ್ಕೆ ಅಭಿಮಾನಿ ಯಾರು? ಭಾರತೀ ದೇವಿ. ದೇಹ ಇಂದ್ರಿಯ ಅಂತಃಕರಣ ಇವೆಲ್ಲವೂ ಅಂದ್ರೆ ಶರೀರ. ಅದು ಸ್ಥೂಲ ಸೂಕ್ಷ್ಮ, ಸ್ಥೂಲ ಶರೀರ ಸೂಕ್ಷ್ಮ ಶರೀರ. ಹೊರಗಿರುವಂತಹ ದೇಹ ಮತ್ತ ಇಂದ್ರಿಯಗಳು, ದೇಹ ಏನದ ಚರ್ಮ ಮಾಂಸ ಇವೆಲ್ಲ ಸ್ಥೂಲ ಅದ. ಒಳಗಿರುವ ಅಂತಃಕರಣ ಒಳಗಿರುವ ಇಂದ್ರಿಯಗಳೆಲ್ಲ ಸೂಕ್ಷ್ಮದ. ಸ್ಥೂಲ ಸೂಕ್ಷ್ಮವಾದ ಶರೀರ ಏನದ ಇದಕ್ಕೆ ಅಭಿಮಾನಿ ಯಾರು? ಭಾರತೀ ದೇವಿ. ಅವಳೇ ಆ ಉಚ್ಚವಾಗಿ ಧ್ವನಿ ಮಾಡಿ ಹೇಳುವ ಶರೀರದಕ್ಕೂ ಅಭಿಮಾನಿಯಾಗಿದ್ದಾರೆ. ಅಂದ ಮೇಲೆ ಜೋರ್ಲೆ ಹೇಳಿದ್ರೆ ಅದಕ್ಕೆ ಭಾರತೀ ದೇವಿ ಅಭಿಮಾನಿಗಳಾಗಿರ್ತಾರೆ, ಮೆಲ್ಲ ಕೇಳಿದಕ್ಕೆ ಪ್ರಾಣದೇವರ ಅಭಿಮಾನಿಗಳಾಗಿರ್ತಾರೆ. ಇಷ್ಟ ಅರ್ಥ ಆಯ್ತು ಈಗ ನಮಗೆ. ಭಾರತ್ಯುಚ್ಚೋದಿತಸ್ಯಾಪಿ ಹ್ಯಕಾರಸ್ಯಾಭಿಮಾನಿನಿ. ಈಗ ಅಕಾರವನ್ನ ಜೋರ್ಲೆ ಹೇಳಿದ್ರೆ ಅದಕ್ಕೆ ಭಾರತೀ ದೇವಿ ಅಭಿಮಾನಿ,
ಅಕಾರವನ್ನ ಮೆಲ್ಲಕ್ಕೆ ಹೇಳಿದ್ರೆ ಅದಕ್ಕೆ ಪ್ರಾಣದೇವರ ಅಭಿಮಾನಿ. ಇಷ್ಟ ವಿಷಯ. ಅಕಾರವನ್ನ ಜೋರ್ಲೆ ಹೇಳಿದ್ರಿ ಅಂದ್ರೆ ಭಾರತೀ ದೇವಿ ಅಭಿಮಾನಿ, ವಾಯುದೇವರ ಅಭಿಮಾನಿ. ಮೆಲ್ಲಕ್ಕೆ ಹೇಳ್ಬಿಟ್ಟೆ ಈಗ ಅದಕ್ಕೆ ಅಭಿಮಾನಿ ಅವರು ಅಂತ ಅರ್ಥ. ಸರಿ. ತಸ್ಮಾದುಚ್ಚಾದುಪಾಂಶುರಿ ಜಪಾದಿಷು ಫಲಾದಿಕ. ಆದ್ದರಿಂದ ಜೋರಾಗಿ ಹೇಳುವಕ್ಕಿಂತ ಮೆಲ್ಲನೆ ಹೇಳುವುದು ಜಪಾದಿಗಳಲ್ಲಿ ಅಧಿಕ ಫಲವನ್ನ ಕೊಡುತ್ತದೆ. ಯಾಕ? ವಾಯು ಪತಿರಿಹಿ ಭಾರತ್ಯ ಉಪಾಂಶೋರ್ ದೇವತಾ ಮತಃ. ಅದಕ್ಕೆ ವಾಯು ಪತಿರಿಹಿ ಭಾರತ್ಯ, ಭಾರತೀ ದೇವಿಯ ಪತಿ ವಾಯುದೇವರು ಅಂದ್ಮೇಲೆ ಉಪಾಂಶವಾಗಿ ಹೇಳಿದ್ರೆ ಅವರೇ ದೇವತೆಗಳಾಗ್ತಾರ, ಅವರ ಹೆಚ್ಚಿನ ಫಲವನ್ನ ಕೊಡ್ತಾರ. ಸರಿ ಆಯ್ತಾ? ಮುಂದೆ ಇನ್ನು ಒಂದು 4 ಸಾಲದ ಹೇಳಿ ಮುಗಿಸ್ಬಿಡ್ತೀನಿ ಪಟ್ಟಂತ. ಏನು? ಅಕಾರದ ವ್ಯಾಖ್ಯಾನ ಓಂಕಾರ. ಇದನ್ನ ಹೇಳಿಕ್ ಹೊರಟಾರೀಗ. ಆಗಲೇ ಬಂದದ ಅಕಾರವೂ ಬೇರಿದ್ದಂತೆ ಉಕಾರ ಮಕಾರಗಳು ಫಲಪುಷ್ಪಗಳಿದ್ದಂತೆ ಅಂತ. ಅದರ ತಿಳಿಸ್ಲಿಕ್ಕೆ ಹೊರಟದ. ಅಕಾರಸ್ಯ ವಿಕಾರೋ ಎಂ ಓಂಕಾರ ಇತಿ ಕಥ್ಯತೆ. ಅಕಾರದ ವ್ಯಾಖ್ಯಾನವು ಈ ಓಂಕಾರವೆನಿಸಿದೆ. ಯಾಕ? ಅಧಿಕ ಉಚ್ಚ ಮಾನಂ ಹಿ ತಸ್ಯ ಅರ್ಥ ಸಮುದೀರಿತಃ. ಅ ಅಂದ್ರ ಅಧಿಕ ಅಂತರ್ಥ, ಅ ಅಂದ್ರ ಉಚ್ಚ ಅಂತರ್ಥ, ಅ ಅಂದ್ರ ಮಾನ ಅಂತರ್ಥ. ಅಕಾರದ ಅರ್ಥ ಅಂದ್ರೆ ಓಂಕಾರದ ಅರ್ಥವನ್ನು ಹೇಳಿಕತ್ತಾರ. ಅ ಅಧಿಕ, ಉ ಉಚ್ಚ, ಮ ಮಾನ. 3 ಅರ್ಥಗಳು. ಅ ಉ ಮ ಬರ್ದಿಟ್ಕೊಂಡಿರ್ರಿ. ಅ ಉ ಮ, ಅ ಅಧಿಕ, ಉ ಉಚ್ಚ, ಮ ಮಾನ. ಮಾನ ಅಂದ್ರೆ ಜ್ಞಾನ. ಈ 3 ಓಂಕಾರದ ಅರ್ಥವೆನಿಸಿದೆ. ಅಧಿಕೋಚ್ಚತ್ವ ಮಾನಂ ಹಿ ತಸ್ಯ ಅರ್ಥ ಸಮುದೀರಿತಃ. ಅಕಾರೇಣೈವ ತತ್ಸರ್ವಮುಕ್ತಮಾಧಿಕ್ಯ ವಕ್ತೃತಃ. ಅಕಾರವೇ ಎಲ್ಲಾ ಅರ್ಥ ಹೇಳಿ ಮುಗಿಸ್ಬಿಟ್ಟದ. ಏನಂತ? ಅಧಿಕ ಅಂತ. ಅಧಿಕ ಅಂದ್ರೆ ಉಚ್ಚ. ಉಚ್ಚ ಅಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠ ಸರ್ವೋತ್ತಮ ಅಂತ ಅರ್ಥ. ಇನ್ನು ಮಾತಾಚ ಅಧಿಕ ಏವ. ಮಾ ಅಂದ್ರೆ ಜ್ಞಾನ, ಅ ಅಂದ್ರೆ ಅಧಿಕ. ಹಂಗಾರ ಅ ಮಾ ಅಂದ್ರೆ ಅಧಿಕ ಜ್ಞಾನಿ, ಸರ್ವಜ್ಞ ಅಂತ ಅರ್ಥ. ಸರ್ವೋತ್ತಮ ಸರ್ವಜ್ಞ ಎಂಬ ಅರ್ಥವನ್ನು ಯಾವ್ದು ಹೇಳಿಕತ್ತದ? ಓಂಕಾರ ಹೇಳಿಕತ್ತದ. ಸರಿ ಆಯ್ತಾ? ಹಿಂಗ್ ತಿಳ್ಕೊಳ್ರಿ. ಅ ಅಂದ್ರೆ ಅಧಿಕ, ಉ ಅಂದ್ರೆ ಉಚ್ಚ, ಮ ಅಂದ್ರೆ ಜ್ಞಾನ. ಆ ಉ ಅನ್ನೋದು ಏನ್ ಮಾಡ್ಬೇಕು? ಅಕಾರದ ಅರ್ಥವನ್ನ ಹೇಳ್ಬೇಕು. ಉ ಅನ್ನೋದು ಏನ್ ಮಾಡ್ಬೇಕು ಈಗ? ಉ ಅಂದ್ರೆ ಉಚ್ಚ, ಅ ಅಂದ್ರೆ ಅಧಿಕ. ಅಧಿಕ ಉಚ್ಚ ಅಂತ ಅರ್ಥ. ಅದಕ್ಕೆ ಏನಾಯ್ತು? ಅಧಿಕ ಉಚ್ಚ, ಸರ್ವೋತ್ತಮ ಅಂತ ಅರ್ಥ. ಉ ಉತ್ತಮ, ಅ ಅಧಿಕ, ಅಧಿಕ ಉತ್ತಮ, ಸರ್ವೋತ್ತಮ. ಇನ್ನ ಮ ಅಂದ್ರೆ ಜ್ಞಾನ. ಅದೇನ್ ಮಾಡ್ಬೇಕು? ಅಕಾರದ ಅರ್ಥ ಹೇಳ್ಬೇಕು. ಅಧಿಕ ಮಾನ, ಅಧಿಕ ಜ್ಞಾನ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಸೊ ಅಕಾರದ ಅರ್ಥವನ್ನೇ ಸರ್ವೋತ್ತಮ ಸರ್ವಜ್ಞ ಎನ್ನುವುದನ್ನು ಹೇಳಿಕೆ ಬಂದದ್ದು ಓಂಕಾರ. ಅರ್ಥ ಆಯ್ತಾ? ಅ ಉ ಮಕ್ ಅರ್ಥ ಬರ್ಕೊಂಡ್ರಿ. ಅಧಿಕ ಉಚ್ಚ ಮಾನ ಅಂತ. ಆ ಉಚ್ಚದ ಮುಂದೆ ಅಧಿಕ ಉಚ್ಚ, ಮಾದ್ ಮುಂದೆ ಅಧಿಕ ಜ್ಞಾನ ಅಂತ ಬರ್ಕೊಂಡ್ಬಿಡ್ರಿ. ಸರ್ವಜ್ಞ ಅಂತ ಬರ್ಕೊಂಡ್ರೆ ಸರಿ ಹೋಗ್ತದೆ. ಅಧಿಕೋಚ್ಚ ಸ್ವರೂಪೋಸೋ ಮಾತಾ ಚಾಧಿಕ ಏವ ಹೀ. ಇಷ್ಟ. ಇದರ ಮುಂದೆ ನಾರಾಯಣ ಎಂಬ ಶಬ್ದದ ಅರ್ಥ, ನಾರಾಯಣ ಎಂಬ ಶಬ್ದವು ಅಕಾರದ ಅರ್ಥವನ್ನು ಹೇಳಲಿಕ್ಕೆ ಹೊರಟದ ಅಂತ ಶ್ರೀಮದಾಚಾರ್ಯ ಬರೀತಾರೆ. ನ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಯ ಪ್ಲಸ್ ನ ನಾರಾಯಣ. ಇದಿಷ್ಟು ಅಕಾರದ ಅರ್ಥವಾಗಿದೆ ಅಂತ ಹೇಳ್ತಾರೆ. ಮಧ್ಯಾಹ್ನದ ಕೇಳೋಣಂತ. ಶ್ರೀಕೃಷ್ಣ.